ಮದುವೆ ಮಂಟಪದಲ್ಲಿ ನಿಂತು ನನ್ನ ಕೈ ಹಿಡಿದು ನನ್ನ ಜೀವದ ಗೆಳತಿ ಅನನ್ಯ ಅಳುತ್ತಿದ್ದಾಗ ಅವಳು ನನ್ನ ಜೀವನವನ್ನೇ ಬದಲಾಯಿಸುವ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾಳೆ ಎಂದು ನಾನು ಕನಸಲ್ಲಿಯೂ ಊಹಿಸಿರಲಿಲ್ಲ. ಪ್ರಿಯಾ, ನನ್ನನ್ನು ಕ್ಷಮಿಸು. ಈ ಮದುವೆಯನ್ನು ನೀನೇ ಆಗು ಎಂದು ಅವಳು ನಡುಗುವ ಧ್ವನಿಯಲ್ಲಿ ಹೇಳಿದಳು. ನಾನು ಬೆಚ್ಚಿಬಿದ್ದೆ. ಏನು ಹೇಳ್ತಿದ್ದೀಯಾ ಅನನ್ಯ? ನಿನಗೆ ಹುಚ್ಚು ಹಿಡಿದಿದೆಯಾ ಎಂದು ಕೇಳಿದೆ. ಅವಳು ತನ್ನ ಮದುವೆಯ ಸೀರೆಯ ಸೆರಗನ್ನು ನನ್ನ ಕೈಯಲ್ಲಿ ಇಟ್ಟು ಕಣ್ಣೀರನ್ನು ಒರೆಸಿಕೊಂಡು, ನನಗೆ ಬೇರೆ ದಾರಿ ಇಲ್ಲ, ದಯವಿಟ್ಟು ನನ್ನ ಅಪ್ಪ ಅಮ್ಮನ ಮಾನ ಕಾಪಾಡು ಎಂದಳು. ಆದರೆ ಯಾಕೆ, ಏನಾಗಿದೆ ಎಂದು ನಾನು ಕೇಳುವಷ್ಟರಲ್ಲಿ ಅವಳು ಹಿಂದಿರುಗಿ ಓಡತೊಡಗಿದಳು. ಅನನ್ಯ, ಅನನ್ಯ ಎಂದು ನಾನು ಕರೆದರೂ ಅವಳು ನಿಲ್ಲಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ಅವಳು ಜನಸಮೂಹದಲ್ಲಿ ಮಾಯವಾದಳು. ಮಂಟಪದಲ್ಲಿ ಗೊಂದಲ ಶುರುವಾಯಿತು. ಅನನ್ಯಾಳ ತಂದೆ ವಿಷಯ ತಿಳಿದು ಕುಸಿದು ಬಿದ್ದು ಅಳುತ್ತಿದ್ದರು. ನಮ್ಮ ಮಾನ ಹೋಯಿತು, ಇಷ್ಟು ಜನರ ಮುಂದೆ ನಮ್ಮ ಮಗಳು ಹೀಗೆ ಮಾಡಿಬಿಟ್ಟಳು ಎಂದು ಅವರು ತಲೆ ಹಿಡಿದುಕೊಂಡರು. ಅನನ್ಯಾಳ ತಾಯಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದರು. ಎಲ್ಲ ಸಂಬಂಧಿಕರು ಒಬ್ಬರ ಮುಖವನ್ನು ಒಬ್ಬರು ನೋಡುತ್ತಾ ನಿಂತಿದ್ದರು. ಆಗ ಅನನ್ಯಾಳ ತಂದೆ ನನ್ನ ಮುಂದೆ ಕೈ ಜೋಡಿಸಿದರು. ಮಗಳೇ, ನಮ್ಮ ಕುಟುಂಬದ ಮಾನ ನಿನ್ನ ಕೈಯಲ್ಲಿದೆ. ದಯವಿಟ್ಟು ಈ ಮದುವೆ ನಿಲ್ಲದಂತೆ ನೋಡಿಕೊ. ಅವರ ಮಾತು ಕೇಳಿ ನನ್ನ ಹೃದಯ ನಡುಗಿತು. ನಾನು ಒಂದು ಸಾಮಾನ್ಯ ಹುಡುಗಿ, ಅನನ್ಯಾಳ ಅತ್ಯಂತ ಆತ್ಮೀಯ ಸ್ನೇಹಿತೆ. ಆದರೆ ವರನ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ಇದು ಹೇಗೆ ಸಾಧ್ಯ ಎಂದು ನಾನು ಕೇಳಿದೆ. ಅಷ್ಟರಲ್ಲಿ ವರನ ಮನೆಯವರು ಗೊಂದಲದಲ್ಲಿ ಸಿಲುಕಿದ್ದರು. ಆದರೆ ವರನ ತಂದೆ ಮುಂದೆ ಬಂದು ಹೇಳಿದರು, ಈಗ ಮದುವೆ ನಿಂತರೆ ಎರಡೂ ಕುಟುಂಬಗಳಿಗೂ ಅವಮಾನ. ಆಗ ಹುಡುಗನ ತಂದೆ, ನಮ್ಮ ಮಗನಿಗೆ ನೀವು ತೋರಿಸುತ್ತಿರುವ ಹುಡುಗಿ ಒಪ್ಪಿಗೆ ಇದ್ದರೆ ನಮಗೆ ತೊಂದರೆ ಇಲ್ಲ ಎಂದರು. ಎಲ್ಲರ ದೃಷ್ಟಿ ವರನ ಕಡೆ ತಿರುಗಿತು. ಇದುವರೆಗೂ ಮೌನವಾಗಿದ್ದ ಆ ವ್ಯಕ್ತಿ ನಿಧಾನವಾಗಿ ಎದ್ದು ನಿಂತ. ಅವನ ಹೆಸರು ಅರವಿಂದ್. ಅವನು ಕ್ಷಣಕಾಲ ನನ್ನನ್ನು ನೋಡಿದ. ನಂತರ ಹೇಳಿದ, ನನಗೆ ಒಪ್ಪಿಗೆ ಇದೆ. ಅವನ ಉತ್ತರ ಕೇಳಿ ನಾನು ಬೆಚ್ಚಿಬಿದ್ದೆ. ಅವನ ಮುಖದಲ್ಲಿ ದುಃಖವೂ ಇರಲಿಲ್ಲ, ಆಶ್ಚರ್ಯವೂ ಇರಲಿಲ್ಲ. ಅವನಿಗೆ ಇದೆಲ್ಲವೂ ಹೀಗೆ ಆಗುತ್ತದೆ ಎಂದು ಮೊದಲೇ ಗೊತ್ತಿದ್ದವನಂತೆ ಶಾಂತವಾಗಿದ್ದ. ಆದರೆ ಆ ಸಮಯದಲ್ಲಿ ನನಗೆ ಯೋಚಿಸುವ ಅವಕಾಶವೇ ಇರಲಿಲ್ಲ. ಸಂಬಂಧಿಕರ ಒತ್ತಾಯ, ಕುಟುಂಬಗಳ ಗೌರವ, ಅನನ್ಯಾಳ ಬೇಡಿಕೆ, ಇವೆಲ್ಲದರಿಂದ ಕೊನೆಗೆ ನಾನು ತಲೆಬಾಗಿದೆ. ಸ್ವಲ್ಪ ಹೊತ್ತಿನಲ್ಲೇ ನಾನು ವಧುವಿನ ಆಸನದಲ್ಲಿ ಕುಳಿತಿದ್ದೆ. ಅನನ್ಯಾಳ ಸ್ಥಾನದಲ್ಲಿ ಅವಳಿಗಾಗಿ, ಅವಳ ಕುಟುಂಬಕ್ಕಾಗಿ ನನ್ನ ಕುತ್ತಿಗೆಗೆ ತಾಳಿ ಬಿದ್ದ ಕ್ಷಣ ನನ್ನ ಜೀವನದ ಹೊಸ ಅಧ್ಯಾಯ ಆರಂಭವಾಯಿತು. ಆದರೆ ಅದು ಸಂತೋಷದ ಅಧ್ಯಾಯವಲ್ಲ ಎಂಬುದು ನನಗೆ ಇನ್ನೂ ಗೊತ್ತಿರಲಿಲ್ಲ. ಮದುವೆಯ ಎಲ್ಲ ಶಾಸ್ತ್ರಗಳು ಮುಗಿದ ನಂತರ ರಾತ್ರಿ ಆಯಿತು. ಎಲ್ಲರೂ ಹೊಸ ದಂಪತಿಗಳಿಗೆ ಶುಭ ಹಾರೈಸಿ ಮನೆಗೆ ತೆರಳಿದರು. ನನ್ನ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು ಇದ್ದವು. ಅನನ್ಯ ಯಾಕೆ ಓಡಿ ಹೋದಳು? ಅರವಿಂದ್ ಯಾಕೆ ಇಷ್ಟು ಶಾಂತವಾಗಿದ್ದ? ಅವನಿಗೆ ಮೊದಲೇ ಎಲ್ಲವೂ ಗೊತ್ತಿತ್ತೆ? ಆ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಮುನ್ನವೇ ನನ್ನನ್ನು ಹೂವಿನಿಂದ ಅಲಂಕರಿಸಿದ ಕೊಠಡಿಗೆ ಕರೆದೊಯ್ಯಲಾಯಿತು. ನನ್ನ ಕಾಲುಗಳು ನಡುಗುತ್ತಿದ್ದವು. ಆ ಕೋಣೆಯ ಬಾಗಿಲು ನಿಧಾನವಾಗಿ ತೆರೆದೆ. ಒಳಗೆ ಕಾಲಿಟ್ಟ ಕ್ಷಣ ನನ್ನ ಹೃದಯ ಬಡಿತ ವೇಗವಾಯಿತು. ಅರವಿಂದ್ ಕಿಟಕಿಯ ಹತ್ತಿರ ನಿಂತಿದ್ದ. ಅವನು ನನ್ನನ್ನು ನೋಡಿ ಸಣ್ಣ ನಗು ಬೀರಿದ. ಕುಳಿತುಕೊಳ್ಳಿ ಎಂದ. ನಾನು ಹಾಸಿಗೆಯ ಅಂಚಿನಲ್ಲಿ ಕುಳಿತೆ. ಕೆಲವು ಕ್ಷಣ ಮೌನ. ನಂತರ ಅವನು ನಿಧಾನವಾಗಿ ಹೇಳಿದ, ನೀನು ತುಂಬ ಧೈರ್ಯ ಮಾಡಿದ್ದೀಯ ಪ್ರಿಯಾ. ನನಗೆ ಬೇರೆ ದಾರಿ ಇರಲಿಲ್ಲ ಎಂದೆ. ಅವನು ತಲೆಯಾಡಿಸಿದ. ನಂತರ ತನ್ನ ಪರ್ಸ್ನಿಂದ ಒಂದು ಹಳೆಯ ಫೋಟೋ ತೆಗೆದ. ಇದನ್ನು ನೋಡು. ನಾನು ಫೋಟೋ ನೋಡಿದ ಕ್ಷಣ ನನ್ನ ದೇಹವೇ ನಡುಗಿತು. ಅದು ನನ್ನ ಫೋಟೋ. ಸುಮಾರು 5 ವರ್ಷಗಳ ಹಿಂದೆ ತೆಗೆದಿದ್ದ ಫೋಟೋ. ನಾನು ಕಾಲೇಜಿನಲ್ಲಿ ಓದುತ್ತಿದ್ದ ಸಮಯವದು. ಇದು ನಿಮ್ಮ ಬಳಿ ಹೇಗೆ ಬಂತು ಎಂದು ಬೆಚ್ಚಿಬಿದ್ದು ಕೇಳಿದೆ. ಅವನ ಕಣ್ಣುಗಳಲ್ಲಿ ವಿಚಿತ್ರ ನಗು ಮೂಡಿತು. ಏಕೆಂದರೆ ನಾನು ನಿನ್ನನ್ನು 5 ವರ್ಷಗಳಿಂದ ಹುಡುಕುತ್ತಿದ್ದೇನೆ. ನನ್ನ ಉಸಿರೇ ನಿಂತಂತಾಯಿತು ಆ ಮಾತು ಕೇಳಿ. ಏನು? ಹೌದು ಪ್ರಿಯಾ, ನಾನು ಅನನ್ಯಾಳನ್ನು ಮದುವೆಯಾಗಲು ಬಂದಿರಲಿಲ್ಲ. ನಾನು ಬೆಚ್ಚು ಬಿದ್ದು ಎದ್ದು ನಿಂತೆ. ಹಾಗಾದರೆ ಅವನು ನಿಧಾನವಾಗಿ ನನ್ನ ಕಣ್ಣಿನಲ್ಲಿ ಕಣ್ಣು ಹಾಕಿ ಹೇಳಿದ, ನಾನು ಈ ಮಂಟಪಕ್ಕೆ ಬಂದಿದ್ದು ನಿನ್ನನ್ನು ಮದುವೆಯಾಗಲು. ಆ ಮಾತು ಕೇಳಿದ ಕ್ಷಣ ನನ್ನ ಜೀವವೇ ಹಾರಿಹೋದ ಹಾಗೆ ಆಯಿತು. ನಾನು ಈ ಮಂಟಪಕ್ಕೆ ಬಂದಿದ್ದು ನಿನ್ನ ಮದುವೆಯಾಗಲು. ಅರವಿಂದ್ ಹೇಳಿದ ಆ ಮಾತು ನನ್ನ ಕಿವಿಗಳಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತಿತ್ತು. ಇದು ಸಾಧ್ಯವೇ ಇಲ್ಲ ಎಂದು ನಾನು ಕೂಗಿದೆ. ನೀವು ನನ್ನನ್ನು ಎಂದೂ ನೋಡಿಲ್ಲ, ನಾನು ನಿಮ್ಮನ್ನು ಎಂದೂ ನೋಡಿಲ್ಲ. ಹಾಗಿದ್ದರೆ ನನ್ನನ್ನು ಮದುವೆಯಾಗಲು ಹೇಗೆ ಬಂದಿರಿ? ಅರವಿಂದ್ ಆಳವಾಗಿ ಉಸಿರೆಳೆದ. ನೀನು ನನ್ನನ್ನು ನೋಡಿಲ್ಲ, ಆದರೆ ನಾನು ನಿನ್ನನ್ನು ನೋಡಿದ್ದೇನೆ. ನಾನು ಗಾಬರಿಯಿಂದ ಅವನನ್ನೇ ನೋಡಿದೆ. 5 ವರ್ಷಗಳ ಹಿಂದೆ. ಅವನು ಮಾತನಾಡಲು ಆರಂಭಿಸಿದ. ಆ ದಿನ ಭಾರೀ ಮಳೆ ಬರುತ್ತಿತ್ತು. ನನ್ನ ಕಾರು ಸ್ಕಿಡ್ಡಾಗಿ ರಸ್ತೆಯ ಪಕ್ಕದ ಕಂದಕಕ್ಕೆ ಬಿದ್ದಿತ್ತು. ನನ್ನ ತಲೆಗೆ ಪೆಟ್ಟು ಬಿದ್ದಿತ್ತು. ಸುತ್ತಮುತ್ತ ಯಾರೂ ಇರಲಿಲ್ಲ. ನಾನು ಮೌನವಾಗಿ ಕೇಳುತ್ತಿದ್ದೆ. ಆ ಸಮಯದಲ್ಲಿ ಒಬ್ಬ ಹುಡುಗಿ ಓಡಿ ಬಂದು ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ದಳು. ವೈದ್ಯರಿಗೆ ಹಣ ಕೊಟ್ಟು ನನ್ನ ಕುಟುಂಬದವರನ್ನು ಸಂಪರ್ಕಿಸಿ ಯಾರಿಗೂ ತನ್ನ ಹೆಸರು ಹೇಳದೆ ಅಲ್ಲಿಂದ ಹೊರಟು ಹೋಗಿದ್ದಳು. ಆ ಹುಡುಗಿ ನೀನು. ಅದನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ನನಗೆ ನಿಧಾನವಾಗಿ ಅದು ನೆನಪಾಗತೊಡಗಿತು. ಹೌದು, ಕಾಲೇಜಿಗೆ ಹೋಗುವಾಗ ನಡೆದಿದ್ದ ಒಂದು ಘಟನೆ. ಅಪಘಾತಕ್ಕೊಳಗಾದ ಒಬ್ಬ ವ್ಯಕ್ತಿಯನ್ನು ನಾನು ಆಸ್ಪತ್ರೆಗೆ ಸೇರಿಸಿದ್ದೆ. ಆದರೆ ಅದರ ನಂತರ ಆ ವಿಷಯವನ್ನೇ ಮರೆತು ಬಿಟ್ಟಿದ್ದೆ. ಆದರೆ ನಿಮಗೆ ಅದು ನಾನು ಅಂತ ಹೇಗೆ ಗೊತ್ತಾಯಿತು ಎಂದು ಕೇಳಿದೆ. ಅರವಿಂದ್ ಸಣ್ಣ ನಗುನಕ್ಕ. ಆಸ್ಪತ್ರೆಯ CCTV ದೃಶ್ಯಗಳಲ್ಲಿ ನಿನ್ನ ಮುಖ ಇತ್ತು.
ನಾನು ಹಲವು ವರ್ಷ ಹುಡುಕಿದೆ, ಆದರೆ ನಿನ್ನ ಬಗ್ಗೆ ಯಾವುದೇ ಮಾಹಿತಿ ಸಿಗಲಿಲ್ಲ. ನಂತರ ಒಂದು ದಿನ ಅನನ್ಯಾಳ ಸಾಮಾಜಿಕ ಜಾಲತಾಣ ಫೋಟೋಗಳಲ್ಲಿ ನಿನ್ನನ್ನು ನೋಡಿದೆ. ನನ್ನ ಕಣ್ಣುಗಳು ಅಗಲಿದವು. ಅಂದರೆ ಹೌದು, ಅನನ್ಯ ಮೂಲಕ ನಿನ್ನ ಬಗ್ಗೆ ತಿಳಿದುಕೊಂಡೆ. ನನ್ನ ಮನಸ್ಸಿನಲ್ಲಿ ಮತ್ತೊಂದು ಪ್ರಶ್ನೆ ಮೂಡಿತು. ಹಾಗಿದ್ದರೆ ಅನನ್ಯಾಗೆ ಎಲ್ಲ ಗೊತ್ತಿತ್ತೇ? ಅರವಿಂದ್ ಮೌನವಾದ. ಆ ಮೌನವೇ ನನಗೆ ಉತ್ತರ ನೀಡಿತು. ಅನನ್ಯಾಗೆ ಎಲ್ಲವೂ ಗೊತ್ತಿತ್ತು. ನನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಅವಳು ನನಗೆ ಯಾಕೆ ಹೇಳಲಿಲ್ಲ? ಅಷ್ಟರಲ್ಲಿ ಕೋಣೆಯ ಬಾಗಿಲಿನ ಹೊರಗಿನಿಂದ ಒಂದು ಶಬ್ದ ಕೇಳಿಸಿತು. ಯಾರೋ ಓಡುತ್ತಾ ಬಂದಂತೆ ಬಾಗಿಲು ತಟ್ಟಿದ ಶಬ್ದ ಕೇಳಿತು. ಅರವಿಂದ್ ಬಾಗಿಲು ತೆರೆದ. ಹೊರಗೆ ಮನೆಯ ಕೆಲಸದವಳು ನಿಂತಿದ್ದಳು. ಸಾರ್, ಒಬ್ಬರು ಬಂದಿದ್ದಾರೆ, ತುಂಬ ತುರ್ತು ಅಂತ ಹೇಳ್ತಿದ್ದಾರೆ. ಯಾರು ಎಂದು ಅರವಿಂದ್ ಕೇಳಿದ. ಅನನ್ಯ ಮೇಡಮ್. ನಾನು ಮತ್ತು ಅರವಿಂದ್ ಒಬ್ಬರ ಮುಖವನ್ನು ಒಬ್ಬರು ನೋಡಿದೆವು. ಅನನ್ಯ ಮರಳಿ ಬಂದಿದ್ದಳು. ನನ್ನ ಹೃದಯ ಬಡಿತ ಈಗ ಹೆಚ್ಚಾಯಿತು. ಅನನ್ಯ ಎಂದು ನಾನು ಆಶ್ಚರ್ಯದಿಂದ ಕೇಳಿದೆ. ಕೆಲವೇ ಕ್ಷಣಗಳಲ್ಲಿ ಅನನ್ಯ ಕೋಣೆಯೊಳಗೆ ಬಂದಳು. ಆದರೆ ಅವಳ ಸ್ಥಿತಿ ನೋಡಿ ನಾನು ಬೆಚ್ಚಿಬಿದ್ದೆ. ಅವಳ ಮುಖ ಬಿಳಿಚಿಕೊಂಡಿತ್ತು. ಕೂದಲು ಚೆಲ್ಲಾಪಿಲ್ಲಿಯಾಗಿತ್ತು. ಕಣ್ಣೀರು ನಿಲ್ಲದೆ ಹರಿಯುತ್ತಿತ್ತು. ಪ್ರಿಯಾ ಎಂದು ಅವಳು ನನ್ನನ್ನು ಅಪ್ಪಿಕೊಂಡು ಜೋರಾಗಿ ಅಳತೊಡಗಿದಳು. ಏನಾಯಿತು ಎಂದು ನಾನು ಕೇಳಿದೆ. ನನ್ನನ್ನು ಕ್ಷಮಿಸು, ಮೊದಲು ನಿಜ ಹೇಳು. ಅನನ್ಯ ಅರವಿಂದ್ ಕಡೆ ನೋಡಿದಳು. ನಂತರ ತಲೆ ತಗ್ಗಿಸಿದಳು. ನಾನು ಓಡಿ ಹೋದದ್ದು ಅರವಿಂದ್ನಿಂದ ಅಲ್ಲ. ಹಾಗಿದ್ದರೆ? ಅವಳ ತುಟಿಗಳು ನಡುಗಿದವು. ಯಾರೋ ನನ್ನನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾರೆ. ನಾನು ಮತ್ತು ಅರವಿಂದ್ ಒಟ್ಟಿಗೆ ಬೆಚ್ಚಿಬಿದ್ದೆವು. ಏನು ಎಂದು ಕೇಳಿದೆ. ಕಳೆದ 2 ತಿಂಗಳುಗಳಿಂದ ನನಗೆ ಬೆದರಿಕೆ ಪತ್ರಗಳು ಬರುತ್ತಿವೆ, ಮದುವೆ ಮಾಡಿಕೊಳ್ಳಬೇಡ ಎಂದು. ಪೊಲೀಸರಿಗೆ ಹೇಳಲಿಲ್ಲವೇ? ಹೇಳಿದ್ದೆ, ಆದರೆ ಯಾವುದೇ ಸುಳಿವು ಸಿಗಲಿಲ್ಲ. ಅವಳು ತನ್ನ ಬ್ಯಾಗ್ನಿಂದ ಒಂದು ಪತ್ರ ತೆಗೆದಳು. ಅದರಲ್ಲಿ ಕೆಂಪು ಮಸಿಯಲ್ಲಿ ಬರೆಯಲಾಗಿತ್ತು, ಮದುವೆಯ ದಿನ ನಿನ್ನ ಕೊನೆಯ ದಿನವಾಗಬಹುದು. ನನ್ನ ಕೈಗಳು ನಡುಗತೊಡಗಿದವು. ಇದನ್ನು ಯಾರೋ ತಮಾಷೆಗೆ ಮಾಡಿರಬಹುದು. ಇಲ್ಲ ಎಂದಳು ಅನನ್ಯ. ಇಂದು ಮಂಟಪದಲ್ಲಿ ನಾನು ಒಬ್ಬನನ್ನು ನೋಡಿದೆ. ಅದೇ ವ್ಯಕ್ತಿ ಕಳೆದ 2 ತಿಂಗಳಿಂದ ನನ್ನನ್ನು ಹಿಂಬಾಲಿಸುತ್ತಿದ್ದ. ಕೋಣೆಯಲ್ಲಿ ಭಯಾನಕ ಮೌನ ಆವರಿಸಿತು. ಆಗ ಅರವಿಂದ್ ತಕ್ಷಣ ಕೇಳಿದ, ಆ ವ್ಯಕ್ತಿ ಯಾರು? ಅನನ್ಯ ಉತ್ತರಿಸುವಷ್ಟರಲ್ಲಿ ಕೆಳಮಹಡಿಯಿಂದ ಒಂದು ದೊಡ್ಡ ಕಿರುಚಾಟ ಕೇಳಿಸಿತು. ಅಯ್ಯೋ, ಯಾರಾದರೂ ಬನ್ನಿ! ನಾವೆಲ್ಲರೂ ಕೆಳಗೆ ಓಡಿದೆವು. ಅಲ್ಲಿ ಕಂಡ ದೃಶ್ಯ ನೋಡಿ ನನ್ನ ರಕ್ತವೇ ಗಟ್ಟಿಯಾದಂತಾಯಿತು. ಮಂಟಪದ ಹಿಂಭಾಗದ ತೋಟದಲ್ಲಿ ಒಬ್ಬ ವ್ಯಕ್ತಿ ನೆಲದ ಮೇಲೆ ಬಿದ್ದಿದ್ದ. ಅವನ ಎದೆಯಲ್ಲಿ ಚಾಕು ಇತ್ತು. ಅವನ ಕೈಯಲ್ಲಿ ಒಂದು ಫೋಟೋ ಇತ್ತು. ಆ ಫೋಟೋ ನನ್ನದು ಮತ್ತು ಅದರ ಹಿಂದೆ ಬರೆಯಲಾಗಿತ್ತು, ಇನ್ನು ಆಟ ಶುರುವಾಗಿದೆ, ಇನ್ನು ಆಟ ಶುರುವಾಗಿದೆ. ಆ ಸಾಲು ಓದಿದ ಕ್ಷಣ ನನ್ನ ದೇಹದೊಳಗೆ ಭಯದ ಅಲೆ ಹರಡಿತು. ನನ್ನ ಫೋಟೋ, ನನ್ನ ಹೆಸರಿನ ಜೊತೆ ಬೆದರಿಕೆ ಮತ್ತು ಒಬ್ಬ ವ್ಯಕ್ತಿಯ ಕೊಲೆ, ಇವೆಲ್ಲವೂ ಹೇಗೆ ಒಂದಕ್ಕೊಂದು ಸಂಬಂಧಿಸಿವೆ? ಅರವಿಂದ್ ತಕ್ಷಣ ಪೊಲೀಸರಿಗೆ ಕರೆ ಮಾಡಿದ. ಸ್ವಲ್ಪ ಹೊತ್ತಿನಲ್ಲೇ ಪೊಲೀಸರು ಬಂದು ಸ್ಥಳವನ್ನು ವಶಕ್ಕೆ ಪಡೆದರು. ತನಿಖಾಧಿಕಾರಿ ವಿಜಯ್ ಎಲ್ಲರನ್ನೂ ಪ್ರಶ್ನಿಸಲು ಆರಂಭಿಸಿದರು. ಈ ವ್ಯಕ್ತಿಯನ್ನು ಯಾರಾದರೂ ಗುರುತಿಸುತ್ತೀರಾ ಎಂದು ಕೇಳಿದರು. ಎಲ್ಲರೂ ತಲೆ ಅಲ್ಲಾಡಿಸಿದರು. ಆದರೆ ಅನನ್ಯ ಮಾತ್ರ ಹಠಾತ್ತನೆ ನಡುಗಲು ಆರಂಭಿಸಿದಳು. ಅದನ್ನು ಗಮನಿಸಿದ ವಿಜಯ್ ಕೇಳಿದರು, ನಿಮಗೆ ಈ ವ್ಯಕ್ತಿ ಗೊತ್ತಾ? ಅನನ್ಯಾಳ ಕಣ್ಣುಗಳಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಇವನು ಯಾರು? ಇವನೇ ನನ್ನನ್ನು ಹಿಂಬಾಲಿಸುತ್ತಿದ್ದ ವ್ಯಕ್ತಿ. ಅಲ್ಲಿದ್ದ ಎಲ್ಲರೂ ಬೆಚ್ಚಿಬಿದ್ದರು. ವಿಜಯ್ ತಕ್ಷಣ ತಮ್ಮ ಸಿಬ್ಬಂದಿಗೆ ಸೂಚನೆ ನೀಡಿದರು. ಈತನ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು. ಆ ರಾತ್ರಿ ಯಾರಿಗೂ ನಿದ್ರೆ ಬರಲಿಲ್ಲ. ನನ್ನ ಹೊಸ ಜೀವನದ ಮೊದಲ ದಿನವೇ ಒಂದು ಭಯಾನಕ ರಹಸ್ಯವಾಗಿ ಬದಲಾಗಿತ್ತು. ಬೆಳಗ್ಗೆ ವಿಜಯ್ ಮತ್ತೆ ಮನೆಗೆ ಬಂದರು. ಅವರ ಮುಖ ಗಂಭೀರವಾಗಿತ್ತು. ನಮಗೆ ಕೆಲವು ಮಾಹಿತಿ ಸಿಕ್ಕಿದೆ. ಏನು ಸರ್ ಎಂದು ಅರವಿಂದ್ ಕೇಳಿದ. ಸತ್ತ ವ್ಯಕ್ತಿಯ ಹೆಸರು ರಾಕೇಶ್. ಅವನು ಯಾರು? 5 ವರ್ಷಗಳ ಹಿಂದೆ ನಡೆದ ಒಂದು ಅಪಘಾತ ಪ್ರಕರಣದಲ್ಲಿ ಅವನ ಹೆಸರು ಸೇರಿತ್ತು. ನನ್ನ ಹೃದಯ ಒಂದು ಕ್ಷಣ ನಿಂತಂತಾಯಿತು. 5 ವರ್ಷಗಳ ಹಿಂದೆ ಎಂದು ನಾನು ಕೇಳಿದೆ. ವಿಜಯ್ ನನ್ನತ್ತ ನೋಡಿದರು. ಹೌದು, ಅದೇ ವರ್ಷ ನೀನು ಒಬ್ಬ ಅಪಘಾತಕ್ಕೊಳಗಾದ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸೇರಿಸಿದ್ದೆ. ನಾನು ಬೆಚ್ಚಿಬಿದ್ದೆ. ಅಂದರೆ ಆ ಅಪಘಾತ ಸಾಮಾನ್ಯ ಅಪಘಾತವಾಗಿರಲಿಲ್ಲ. ಅರವಿಂದ್ ಮತ್ತು ನಾನು ಒಬ್ಬರ ಮುಖವನ್ನು ಒಬ್ಬರು ನೋಡಿದೆವು. ವಿಜಯ್ ನಿಧಾನವಾಗಿ ಹೇಳಿದರು. ಅದು ಕೊಲೆ ಯತ್ನವಾಗಿತ್ತು. ನಾನು ಕುಳಿತಿದ್ದ ಕುರ್ಚಿಯಿಂದಲೇ ಎದ್ದು ನಿಂತೆ. ಏನು ಹೇಳ್ತಿದ್ದೀರಿ ಸರ್? ಅರವಿಂದ್ನ ಕಾರನ್ನು ಉದ್ದೇಶಪೂರ್ವಕವಾಗಿ ಕೆಳಗೆ ತಳ್ಳಲಾಗಿತ್ತು. ಅರವಿಂದ್ ಕೂಡ ಬೆಚ್ಚಿಬಿದ್ದ. ಅಂದರೆ ಯಾರೋ ನನ್ನನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾರಾ? ಹೌದು. ಕೋಣೆಯಲ್ಲಿ ಮೌನ ಆವರಿಸಿತು. ವಿಜಯ್ ಮುಂದುವರಿಸಿದರು. ಆದರೆ ಆ ಪ್ರಕರಣದಲ್ಲಿ ಮುಖ್ಯ ಸಾಕ್ಷಿಯಾಗಿದ್ದವನು ಇದೇ ರಾಕೇಶ್. ಹಾಗಿದ್ದರೆ ಈಗ ಅವನನ್ನೇ ಯಾರು ಕೊಂದರು? ಅದೇ ನಮಗೂ ಗೊತ್ತಾಗಬೇಕಿದೆ. ಅಷ್ಟರಲ್ಲಿ ಒಬ್ಬ ಪೊಲೀಸ್ ಒಳಗೆ ಬಂದು ಒಂದು ಲಕೋಟೆ ಕೊಟ್ಟ. ಸರ್, ಇದು ಮನೆಯ ಗೇಟಿನ ಬಳಿ ಸಿಕ್ಕಿದೆ. ವಿಜಯ್ ಲಕೋಟೆ ತೆರೆದರು. ಅದರೊಳಗೆ ಒಂದು ಕಾಗದ ಇತ್ತು. ಅವರು ಓದುತ್ತಿದ್ದಂತೆ ಅವರ ಮುಖ ಬದಲಾಯಿತು. ಏನಾಗಿದೆ ಎಂದು ನಾನು ಕೇಳಿದೆ. ಅವರು ಆ ಪತ್ರವನ್ನು ನನಗೆ ನೀಡಿದರು. ಅದರಲ್ಲಿ ಈ ರೀತಿ ಇತ್ತು. ಪ್ರಿಯಾ, ಸತ್ಯವನ್ನು ತಿಳಿದರೆ ಎಲ್ಲರೂ ನಾಶವಾಗುತ್ತಾರೆ. ಅವಳನ್ನು ಬದುಕಲು ಬಿಡಬೇಡಿ. ನನ್ನ ಕೈಯಿಂದ ಕಾಗದ ಜಾರಿ ಬಿತ್ತು. ನಾನು ಏನೋ ದೊಡ್ಡ ರಹಸ್ಯದ ಮಧ್ಯೆ ಸಿಲುಕಿದ್ದೆ. ಆದರೆ ನನಗೆ ಅದರ ಬಗ್ಗೆ ಏನೂ ನೆನಪಿರಲಿಲ್ಲ. ಆ ದಿನ ಸಂಜೆ ವಿಜಯ್ ನನಗೆ ಹಲವು ಹಳೆಯ ದಾಖಲೆಗಳನ್ನು ತೋರಿಸಿದರು. ಅವುಗಳನ್ನು ನೋಡಿದಾಗ ನನ್ನ ಉಸಿರೇ ನಿಂತಂತಾಯಿತು. ಒಂದು ಹಳೆಯ ಪತ್ರಿಕೆಯಲ್ಲಿ ಪ್ರಕಟವಾದ ಸುದ್ದಿ. ಅದರ ಹೆಡ್ಲೈನ್, ಪ್ರಭಾವಿ ಉದ್ಯಮಿಯ ಕುಟುಂಬದ ಮೇಲೆ ದಾಳಿ, 2 ಸಾವು.
ಫೋಟೋದಲ್ಲಿ ಕಾಣುತ್ತಿದ್ದ ವ್ಯಕ್ತಿಯನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಅವನು ಅರವಿಂದ್ನ ತಂದೆ. ಇದು ಹೇಗೆ ಸಾಧ್ಯ ಎಂದು ನಾನು ಕೇಳಿದೆ. ವಿಜಯ್ ಗಂಭೀರವಾಗಿ ಹೇಳಿದರು. ಆ ದಾಳಿಯಲ್ಲಿ ಅರವಿಂದ್ನ ತಂದೆ ಮತ್ತು ತಾಯಿ ಮೃತಪಟ್ಟಿದ್ದರು. ಅರವಿಂದ್ ಮೌನವಾಗಿ ಕಿಟಕಿಯ ಕಡೆ ನೋಡುತ್ತಿದ್ದ. ಅವನ ಕಣ್ಣುಗಳಲ್ಲಿ ನೋವು ಸ್ಪಷ್ಟವಾಗಿತ್ತು. ಆದರೆ ನಾನು ಬದುಕುಳಿದೆ ಎಂದು ಅವನು ನಿಧಾನವಾಗಿ ಹೇಳಿದ. ಆ ದಿನ ಕಾರಿನಲ್ಲಿ ನಾನು ಕೂಡ ಇದ್ದೆ. ನನ್ನ ಹೃದಯ ಭಾರವಾಯಿತು. ಆ ದಾಳಿ ಮಾಡಿದವರು ಯಾರು? ವಿಜಯ್ ತಲೆಯಾಡಿಸಿದರು. ಅಧಿಕೃತವಾಗಿ ಪ್ರಕರಣ ಮುಚ್ಚಲ್ಪಟ್ಟಿದೆ. ಹಾಗಾದರೆ ಈಗ ಯಾಕೆ ಮತ್ತೆ ಆರಂಭವಾಗಿದೆ? ವಿಜಯ್ ಉತ್ತರಿಸಿದರು. ಏಕೆಂದರೆ ಯಾರೋ ಹಳೆಯ ಸಾಕ್ಷಿಗಳನ್ನು ಒಂದೊಂದಾಗಿ ಕೊಲ್ಲುತ್ತಿದ್ದಾರೆ. ಅಷ್ಟರಲ್ಲಿ ಮನೆಯ ಹೊರಗಿನಿಂದ ಗುಂಡಿನ ಸದ್ದು ಕೇಳಿಸಿತು. ಕಿಟಕಿಯ ಗಾಜು ಒಡೆದು ಚೂರಾಯಿತು. ಎಲ್ಲರೂ ಕೆಳಗೆ ಬಾಗಿಕೊಂಡೆವು. ಮತ್ತೊಂದು ಗುಂಡು ಗೋಡೆಗೆ ಬಡಿದು ಬಿತ್ತು. ವಿಜಯ್ ಜೋರಾಗಿ ಕೂಗಿದರು, ಎಲ್ಲರೂ ಕೆಳಗೆ ಬಿದ್ದುಕೊಳ್ಳಿ. ಆದರೆ ಆ ಕ್ಷಣ ನಾನು ಗಮನಿಸಿದ ಒಂದು ವಿಷಯ ನನ್ನ ರಕ್ತವನ್ನೇ ತಣ್ಣಗಾಗಿಸಿತು. ಮನೆಯ ಎದುರಿನ ರಸ್ತೆಯಲ್ಲಿ ನಿಂತಿದ್ದ ಕಾರಿನೊಳಗೆ ಕುಳಿತಿದ್ದ ವ್ಯಕ್ತಿ, ಅವನು ಸತ್ತಿದ್ದಾನೆ ಎಂದು ಹೇಳಿದ್ದ ರಾಕೇಶ್ನಂತೆಯೇ ಕಾಣುತ್ತಿದ್ದ. ಆ ಕಾರಿನೊಳಗೆ ಕುಳಿತಿದ್ದ ವ್ಯಕ್ತಿಯನ್ನು ನೋಡಿದ ಕ್ಷಣ ನನ್ನ ದೇಹವೇ ನಡುಗಿತು. ಅವನೇ ಎಂದು ನಾನು ನಡುಗುವ ಧ್ವನಿಯಲ್ಲಿ ಹೇಳಿದೆ. ಅರವಿಂದ್ ಮತ್ತು ವಿಜಯ್ ಕಿಟಕಿ ಬಳಿ ಎಚ್ಚರಿಕೆಯಿಂದ ನೋಡಿದರು. ಆದರೆ ಆಗಲೇ ಆ ಕಾರು ವೇಗವಾಗಿ ಹೊರಟು ಹೋಗಿತ್ತು. ಯಾರನ್ನು ನೋಡಿದೆ ಎಂದು ವಿಜಯ್ ಕೇಳಿದರು. ರಾಕೇಶ್, ಅವನೇ ಇದ್ದಂತೆ ಕಾಣಿಸಿತು. ವಿಜಯ್ ಕ್ಷಣ ಕಾಲ ಯೋಚಿಸಿದರು. ಅದು ಸಾಧ್ಯವೇ ಇಲ್ಲ. ನಾವು ನೋಡಿದ ಶವ ರಾಕೇಶ್ನದ್ದೇ. ಆದರೆ ನನ್ನ ಮನಸ್ಸು ಅದನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ. ನಾನು ನೋಡಿದ್ದು ತಪ್ಪಲ್ಲ ಎಂಬ ನಂಬಿಕೆ ಇತ್ತು. ಆ ರಾತ್ರಿ ವಿಜಯ್ ಮನೆಯ ಸುತ್ತ ಭದ್ರತೆ ಹೆಚ್ಚಿಸಿದರು. ಆದರೂ ಭಯ ಕಡಿಮೆಯಾಗಿರಲಿಲ್ಲ. ರಾತ್ರಿ ಸುಮಾರು 2 ಗಂಟೆ. ನನಗೆ ನಿದ್ರೆ ಬರದೆ ಬಾಲ್ಕನಿಯಲ್ಲಿ ನಿಂತಿದ್ದೆ. ಅಷ್ಟರಲ್ಲಿ ಕೆಳಗಿನ ತೋಟದಲ್ಲಿ ಯಾರೋ ನಿಂತಿರುವುದು ಕಾಣಿಸಿತು. ಬಿಳಿ ಅಂಗಿ ಧರಿಸಿದ್ದ ಒಬ್ಬ ವ್ಯಕ್ತಿ. ಅವನು ನನ್ನತ್ತಲೇ ನೋಡುತ್ತಿದ್ದ. ನನ್ನ ಹೃದಯ ಬಡಿತ ಹೆಚ್ಚಾಯಿತು. ನಾನು ಒಳಗೆ ಓಡಿ ಬಂದು ಅರವಿಂದನ್ನು ಎಬ್ಬಿಸಿದೆ. ಕೆಳಗೆ ಯಾರೋ ಇದ್ದಾರೆ. ಅರವಿಂದ್ ತಕ್ಷಣ ಹೊರಗೆ ಓಡಿದ. ಭದ್ರತಾ ಸಿಬ್ಬಂದಿಯೂ ಬಂದರು. ಆದರೆ ತೋಟದಲ್ಲಿ ಯಾರೂ ಇರಲಿಲ್ಲ. ಕೇವಲ ಒಂದು ಸಣ್ಣ ಡಬ್ಬಿ ಮಾತ್ರ ಬಿದ್ದಿತ್ತು. ಅದರ ಮೇಲೆ ನನ್ನ ಹೆಸರು ಬರೆಯಲಾಗಿತ್ತು, ಪ್ರಿಯಾ. ನನ್ನ ಕೈಗಳು ನಡುಗುತ್ತಿದ್ದವು. ವಿಜಯ್ ಡಬ್ಬಿಯನ್ನು ಎಚ್ಚರಿಕೆಯಿಂದ ತೆರೆದರು. ಒಳಗಿದ್ದ ವಸ್ತು ನೋಡಿ ಎಲ್ಲರೂ ಬೆಚ್ಚಿಬಿದ್ದರು. ಅದು ಒಂದು ಹಳೆಯ ಲಾಕೆಟ್. ಅದರೊಳಗೆ 2 ಫೋಟೋಗಳಿದ್ದವು. ಒಂದರಲ್ಲಿ ನಾನು, ಇನ್ನೊಂದರಲ್ಲಿ ಒಬ್ಬ ಪುಟ್ಟ ಹುಡುಗ. ಈ ಹುಡುಗ ಯಾರು ಎಂದು ವಿಜಯ್ ಕೇಳಿದರು. ನಾನು ಫೋಟೋವನ್ನು ನೋಡುತ್ತಲೇ ಇದ್ದೆ. ಅವನ ಮುಖ ಏನೋ ಪರಿಚಿತವಾಗಿ ಅನಿಸಿತು. ಆದರೆ ಎಲ್ಲಿಂದ ಎಂದು ನೆನಪಾಗುತ್ತಿರಲಿಲ್ಲ. ಅಷ್ಟರಲ್ಲಿ ಅನನ್ಯ ಫೋಟೋ ನೋಡಿದಳು. ಅವಳ ಮುಖ ಬಿಳಿಚಿತು. ಇದು ಸಾಧ್ಯವೇ ಇಲ್ಲ. ನಿನಗೆ ಗೊತ್ತಾ ಎಂದು ನಾನು ಕೇಳಿದೆ. ಅನನ್ಯ ಮೌನವಾಗಿದ್ದಳು. ಹೇಳು ಅನನ್ಯ ಎಂದು ನಾನು ಒತ್ತಾಯಿಸಿದೆ. ಅವಳು ನಿಧಾನವಾಗಿ ಕುಳಿತಳು. ನಂತರ ಹೇಳಿದಳು, ಈ ಹುಡುಗನ ಹೆಸರು ಕರಣ್. ಕರಣ್ಣ? ಹೌದು, 5 ವರ್ಷಗಳ ಹಿಂದೆ ಕಾಣೆಯಾಗಿದ್ದ ಹುಡುಗ. ವಿಜಯ್ ತಕ್ಷಣ ಗಮನ ಹರಿಸಿದರು. ಕಾಣೆಯಾಗಿದ್ದನ? ಹೌದು. ಅವನು ನಮ್ಮ ಕಾಲೇಜಿನ ಹತ್ತಿರದ ಅನಾಥಾಶ್ರಮದಲ್ಲಿ ಇದ್ದ. ನನ್ನ ತಲೆಯೊಳಗೆ ಏನೋ ಮಿಂಚಿದಂತಾಯಿತು. ಅನಾಥಾಶ್ರಮ? ಕರಣ್? ಹಠಾತ್ತನೆ ನನಗೆ ಒಂದು ದೃಶ್ಯ ನೆನಪಾಯಿತು. ಮಳೆಯ ದಿನ, ಅಪಘಾತ, ಒಬ್ಬ ಪುಟ್ಟ ಹುಡುಗ. ಅವನು ಅಳುತ್ತಾ ನನ್ನ ಕೈ ಹಿಡಿದಿದ್ದ. ನಾನು ತಲೆಯನ್ನು ಹಿಡಿದುಕೊಂಡೆ. ನನಗೆ ಏನೋ ನೆನಪಾಗುತ್ತಿದೆ. ಅರವಿಂದ್ ಆತಂಕದಿಂದ ನನ್ನ ಬಳಿ ಬಂದ. ಪ್ರಿಯಾ, ಏನಾಯಿತು? ಆ ದಿನ, ಅಪಘಾತ ನಡೆದ ದಿನ, ನಾನು ಒಬ್ಬಳೇ ಇರಲಿಲ್ಲ. ಎಲ್ಲರೂ ನನ್ನತ್ತ ನೋಡಿದರು. ಆಗ ನನ್ನ ಜೊತೆ ಒಬ್ಬ ಪುಟ್ಟ ಹುಡುಗನಿದ್ದ. ವಿಜಯ್ ತಕ್ಷಣ ಕೇಳಿದರು, ಅವನೇ ಕರಣ್? ಬಹುಶಃ ಕೋಣೆಯಲ್ಲಿ ಮೌನ ಆವರಿಸಿತು. ಹಠಾತ್ತನೆ ವಿಜಯ್ಗೆ ಒಂದು ಕರೆ ಬಂತು. ಅವನು ಫೋನ್ನಲ್ಲಿ ಮಾತನಾಡುತ್ತಾ ಗಂಭೀರರಾದರು. ಏನು? ಯಾವಾಗ ಎಂದು ಫೋನ್ ಕಟ್ ಮಾಡಿ ಅವರು ನಮ್ಮತ್ತ ತಿರುಗಿದರು. ಒಂದು ದೊಡ್ಡ ಮಾಹಿತಿ ಸಿಕ್ಕಿದೆ. ಏನು ಸರ್ ಅದು? ರಾಕೇಶ್ನ ಶವದ DNA ವರದಿ ಬಂದಿದೆ. ಹಾಗಾದರೆ? ವಿಜಯ್ ನಿಧಾನವಾಗಿ ಹೇಳಿದರು. ಆ ಶವ ರಾಕೇಶ್ನದ್ದೇ ಅಲ್ಲ. ಎಲ್ಲರೂ ಬಚ್ಚಿಬಿದ್ದೆವು. ಹಾಗಾದರೆ ರಾಕೇಶ್ ಬದುಕಿದ್ದಾನಾ? ಹೌದು. ಆದರೆ ಯಾಕೆ? ವಿಜಯ್ ಉತ್ತರಿಸಿದರು. ಯಾರೋ ರಾಕೇಶ್ ಸತ್ತಿದ್ದಾನೆ ಎಂದು ನಂಬಿಸಲು ಯೋಜನೆ ಮಾಡಿದ್ದಾರೆ. ನನ್ನ ಹೃದಯದಲ್ಲಿ ಭಯ ಮತ್ತಷ್ಟು ಹೆಚ್ಚಾಯಿತು. ಆ ಕ್ಷಣವೇ ಮನೆಯ ಎಲ್ಲ ದೀಪಗಳು ಆರಿಹೋದವು. ಪೂರ ಮನೆ ಕತ್ತಲೆಯಾಯಿತು. ಅನನ್ಯ ಕಿರುಚಿದಳು. ನಾನು ಅರವಿಂದ್ನ ಕೈ ಬಿಗಿಯಾಗಿ ಹಿಡಿದೆ. ಕತ್ತಲೆಯ ಮಧ್ಯೆ ಒಂದು ಧ್ವನಿ ಕೇಳಿಸಿತು, ಬಹಳ ಹತ್ತಿರದಿಂದ. ಪ್ರಿಯಾ, ಈಗ ನಿನಗೆ ಎಲ್ಲವೂ ನೆನಪಾಗುವ ಸಮಯ ಬಂದಿದೆ. ಆ ಧ್ವನಿ ಕೇಳಿದ ಕ್ಷಣ ನನ್ನ ರಕ್ತವೇ ತಣ್ಣಗಾಯಿತು. ಏಕೆಂದರೆ ಅದು ರಾಕೇಶ್ನ ಧ್ವನಿಯೇ ಆಗಿತ್ತು. ಆ ಧ್ವನಿ ಕತ್ತಲೆಯ ಮಧ್ಯೆ ಮೊಳಗಿದಾಗ ನನ್ನ ಹೃದಯ ಬಡಿತ ನಿಲ್ಲುವಷ್ಟರ ಮಟ್ಟಿಗೆ ಹೆಚ್ಚಾಯಿತು. ರಾಕೇಶ್ ಎಂದು ವಿಜಯ್ ಕೂಗಿದರು. ಪೊಲೀಸರು ಟಾರ್ಚ್ಗಳನ್ನು ಬೆಳಗಿಸಿದರು. ಆದರೆ ಮನೆಯೊಳಗೆ ಯಾರೂ ಕಾಣಿಸಲಿಲ್ಲ. ಕೆಲವು ಕ್ಷಣಗಳ ನಂತರ ವಿದ್ಯುತ್ ಮತ್ತೆ ಬಂತು. ಎಲ್ಲರೂ ಸುತ್ತಲೂ ನೋಡಿದರು. ಆದರೆ ಆ ಧ್ವನಿ ಯಾರದ್ದು ಎಂಬುದಕ್ಕೆ ಯಾವುದೇ ಸುಳಿವು ಇರಲಿಲ್ಲ. ಅಷ್ಟರಲ್ಲಿ ಟೇಬಲ್ ಮೇಲೆ ಒಂದು ಕವರ್ ಕಾಣಿಸಿತು. ಕೆಲವೇ ಕ್ಷಣಗಳ ಹಿಂದೆ ಅದು ಅಲ್ಲಿ ಇರಲಿಲ್ಲ. ವಿಜಯ್ ಎಚ್ಚರಿಕೆಯಿಂದ ಅದನ್ನು ತೆಗೆದರು. ಒಳಗೆ ಒಂದು ಹಳೆಯ ಫೋಟೋ ಇತ್ತು. ಫೋಟೋ ನೋಡಿದ ಕ್ಷಣ ನನ್ನ ಕೈಗಳು ನಡುಗಿದವು. ಅದು 5 ವರ್ಷಗಳ ಹಿಂದಿನ ಚಿತ್ರ. ಅಪಘಾತ ನಡೆದ ದಿನದದ್ದು. ಅದರಲ್ಲಿದ್ದವರು 3: ನಾನು, ಕರಣ್ ಮತ್ತು ರಾಕೇಶ್.
ಇದು ಹೇಗೆ ಸಾಧ್ಯ ಎಂದು ನಾನು ಬೆಚ್ಚಿಬಿದ್ದೆ. ನನಗೆ ರಾಕೇಶ್ ಎಂದೂ ಗೊತ್ತಿರಲಿಲ್ಲ. ಆದರೆ ಫೋಟೋದಲ್ಲಿ ನಾನು ಮತ್ತು ಅವನು ಒಟ್ಟಿಗೆ ನಿಂತಿದ್ದೆವು. ಅರವಿಂದ್ ಕೂಡ ಆಶ್ಚರ್ಯದಿಂದ ನೋಡುತ್ತಿದ್ದ. ವಿಜಯ್ ಫೋಟೋದ ಹಿಂದಿನ ಭಾಗವನ್ನು ಪರಿಶೀಲಿಸಿದರು. ಅಲ್ಲಿ ಒಂದು ದಿನಾಂಕ ಮತ್ತು ಒಂದು ವಿಳಾಸ ಬರೆಯಲಾಗಿತ್ತು. ನಗರದ ಹೊರವಲಯದಲ್ಲಿದ್ದ ಒಂದು ಹಳೆಯ ಗೋದಾಮಿನ ವಿಳಾಸ. ಕೆಳಗೆ ಒಂದು ವಾಕ್ಯ, ಸತ್ಯ ಇಲ್ಲಿ ಹೂತು ಹಾಕಲಾಗಿದೆ. ವಿಜಯ್ ತಕ್ಷಣ ನಿರ್ಧಾರ ತೆಗೆದುಕೊಂಡರು. ನಾವು ಈಗಲೇ ಅಲ್ಲಿಗೆ ಹೋಗಬೇಕು. ರಾತ್ರಿ ಹೊತ್ತಿನಲ್ಲೇ ನಾವು ಆ ಹಳೆಯ ಗೋದಾಮಿನ ಬಳಿ ತಲುಪಿದೆವು. ಅದು ಹಲವು ವರ್ಷಗಳಿಂದ ಬಳಕೆಯಾಗದ ಕಟ್ಟಡದಂತೆ ಕಾಣುತ್ತಿತ್ತು. ಬಾಗಿಲು ಮುರಿದು ಹೋಗಿತ್ತು. ಒಳಗೆ ಧೂಳು ಮತ್ತು ಕತ್ತಲೆ. ಪೊಲೀಸರು ಎಲ್ಲೆಡೆ ಪರಿಶೀಲನೆ ಆರಂಭಿಸಿದರು. ಕೆಲವು ನಿಮಿಷಗಳ ನಂತರ ಒಬ್ಬ ಕಾನ್ಸ್ಟೇಬಲ್ ಕೂಗಿದ, ಸರ್, ಇಲ್ಲಿ ಬನ್ನಿ. ನಾವು ಓಡಿ ಹೋದೆವು. ನೆಲದ ಒಂದು ಭಾಗ ಹೊಸದಾಗಿ ತೋಡಿದಂತಿತ್ತು. ಅದನ್ನು ತೆರೆಯುತ್ತಿದ್ದಂತೆ ಒಂದು ಕಬ್ಬಿಣದ ಪೆಟ್ಟಿಗೆ ಸಿಕ್ಕಿತು. ಪೆಟ್ಟಿಗೆಯೊಳಗೆ ದಾಖಲೆಗಳು, ಕೆಲವು ಫೋಟೋಗಳು ಮತ್ತು ಒಂದು ಡೈರಿ ಇತ್ತು. ಡೈರಿಯ ಮೊದಲ ಪುಟ ತೆರೆದಾಗ ಎಲ್ಲರೂ ಮೌನರಾದರು. ಅದರ ಮೇಲೆ ಬರೆಯಲಾಗಿತ್ತು, ಕರಣ್ನ ಸತ್ಯ. ವಿಜಯ್ ನಿಧಾನವಾಗಿ ಓದಲು ಆರಂಭಿಸಿದರು. ಡೈರಿಯಲ್ಲಿ 5 ವರ್ಷಗಳ ಹಿಂದೆ ನಡೆದ ಘಟನೆಗಳ ವಿವರಗಳಿದ್ದವು. ಕರಣ್ ಸಾಮಾನ್ಯ ಹುಡುಗನಲ್ಲ. ಅವನು ಒಂದು ದೊಡ್ಡ ಆಸ್ತಿ ವಿವಾದದ ಪ್ರಮುಖ ಸಾಕ್ಷಿಯಾಗಿದ್ದ. ಕೆಲವರು ಆ ಆಸ್ತಿಯನ್ನು ಅಕ್ರಮವಾಗಿ ಕಬಳಿಸಲು ಪ್ರಯತ್ನಿಸುತ್ತಿದ್ದರು. ಅವರಿಗೆ ಕರಣ್ ಅಡ್ಡಿಯಾಗಿದ್ದ. ಆದ್ದರಿಂದ ಅವನನ್ನು ಕಾಣೆಯಾಗುವಂತೆ ಮಾಡಲಾಯಿತು. ಆದರೆ ಒಂದು ವಿಷಯ ಎಲ್ಲರನ್ನೂ ಬೆಚ್ಚಿ ಬೀಳಿಸಿತು. ಡೈರಿಯ ಕೊನೆಯ ಪುಟದಲ್ಲಿ ಒಂದು ಹೆಸರು ಬರೆಯಲಾಗಿತ್ತು. ಅದು ಅನನ್ಯಾಳ ಚಿಕ್ಕಪ್ಪ ಶೇಖರ್. ಇದು ಸುಳ್ಳು ಎಂದು ಅನನ್ಯ ತಕ್ಷಣ ಕೂಗಿದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ನನ್ನ ಚಿಕ್ಕಪ್ಪ ಹೀಗೆ ಮಾಡೋದಿಲ್ಲ. ಆದರೆ ವಿಜಯ್ ದಾಖಲೆಗಳನ್ನು ಪರಿಶೀಲಿಸಿದರು. ಅವುಗಳಲ್ಲಿ ಶೇಖರ್ ಸಹಿ ಮಾಡಿದ್ದ ಕೆಲವು ದಾಖಲೆಗಳು ಇದ್ದವು. ಇದೀಗ ಅನುಮಾನ ಗಟ್ಟಿಯಾಗತೊಡಗಿತ್ತು. ಅಷ್ಟರಲ್ಲಿ ವಿಜಯ್ಗೆ ಮತ್ತೊಂದು ಫೋನ್ ಬಂತು. ಕರೆ ಸ್ವೀಕರಿಸಿದ ಅವರು ಕ್ಷಣಕಾಲ ಮೌನವಾಗಿದ್ದರು. ನಂತರ ನಿಧಾನವಾಗಿ ಹೇಳಿದರು, ಶೇಖರ್ ಕಾಣೆಯಾಗಿದ್ದಾನೆ. ಆ ರಾತ್ರಿ ಮನೆಗೆ ಹಿಂತಿರುಗಿದಾಗ ನನ್ನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ರಾಕೇಶ್ ಯಾರು? ಅವನು ನಮ್ಮನ್ನು ಯಾಕೆ ಹಿಂಬಾಲಿಸುತ್ತಿದ್ದಾನೆ? ಕರಣ್ ಎಲ್ಲಿದ್ದಾನೆ? ಅಷ್ಟರಲ್ಲಿ ನನ್ನ ಮೊಬೈಲ್ ಒಂದು ಅಪರಿಚಿತ ಸಂಖ್ಯೆಯಿಂದ ಸಂದೇಶ ಬಂತು. ಕರಣ್ ಬದುಕಿದ್ದಾನೆ. ನಾನು ಬೆಚ್ಚಿಬಿದ್ದೆ. ಮತ್ತೊಂದು ಸಂದೇಶ ಬಂತು, ಅವನನ್ನು ನೋಡಬೇಕಾದರೆ ನಾಳೆ ಬೆಳಗ್ಗೆ ಒಬ್ಬಳೇ ಬಾ ಎಂದು. ಸಂದೇಶದ ಕೆಳಗೆ ಒಂದು ಸ್ಥಳದ ವಿಳಾಸ ಇತ್ತು. ನನ್ನ ಕೈಗಳು ನಡುಗುತ್ತಿದ್ದವು. ಅದು ಬಲೆ ಆಗಿರಬಹುದು ಎಂದು, ಆದರೆ ಅದು ಸತ್ಯವೂ ಆಗಿರಬಹುದು. ನಾನು ಏನು ಮಾಡಬೇಕು ಎಂದು ಯೋಚಿಸುತ್ತಿದ್ದಾಗ 3ನೇ ಸಂದೇಶ ಬಂತು. ಅದರಲ್ಲಿ ಕೇವಲ ಒಂದು ಫೋಟೋ ಇತ್ತು. ಆ ಫೋಟೋದಲ್ಲಿ ಒಬ್ಬ ಯುವಕ ಕುಳಿತಿದ್ದ. ಅವನ ಕುತ್ತಿಗೆಯಲ್ಲಿ ನಾನು ಕಂಡಿದ್ದ ಅದೇ ಲಾಕೆಟ್ ಇತ್ತು. ಅವನೇ ಕರಣ್. ಮೊಬೈಲ್ನಲ್ಲಿ ಬಂದಿದ್ದ ಫೋಟೋವನ್ನು ನಾನು ಮತ್ತೆ ಮತ್ತೆ ನೋಡುತ್ತಿದ್ದೆ. ಅದೇ ಲಾಕೆಟ್, ಅದೇ ಮುಖ. ಈಗ ಪುಟ್ಟ ಹುಡುಗನಲ್ಲ, ಸುಮಾರು 22 ವರ್ಷದ ಯುವಕ. ಅವನೇ ಕರಣ್ ಆಗಿದ್ದರೆ 5 ವರ್ಷಗಳಿಂದ ಅವನು ಎಲ್ಲಿದ್ದ ಮತ್ತು ಯಾಕೆ ಅಡಗಿಕೊಂಡಿದ್ದ? ರಾತ್ರಿ ಪೂರ್ತಿ ನನಗೆ ಈ ಚಿಂತೆಯಿಂದ ನಿದ್ರೆ ಬರಲಿಲ್ಲ. ಬೆಳಗ್ಗೆ ಆಗುತ್ತಿದ್ದಂತೆ ನಾನು ಆ ಸಂದೇಶವನ್ನು ವಿಜಯ್ ಮತ್ತು ಅರವಿಂದ್ಗೆ ತೋರಿಸಿದೆ. ವಿಜಯ್ ಗಂಭೀರವಾಗಿ ಹೇಳಿದರು, ನೀನು ಒಬ್ಬಳೇ ಹೋಗುವುದಿಲ್ಲ, ಆದರೆ ಅವರು ಒಬ್ಬಳೇ ಬರಲು ಹೇಳಿದ್ದಾರೆ. ಅದೇ ಕಾರಣಕ್ಕೆ ಇದು ಅಪಾಯಕರ ಎಂದು ವಿಜಯ್ ಹೇಳಿದರು. ಕೊನೆಗೆ ಒಂದು ಯೋಜನೆ ರೂಪಿಸಲಾಯಿತು. ನಾನು ಒಬ್ಬಳೇ ಹೋಗುವಂತೆ ತೋರಿಸಬೇಕು, ಆದರೆ ವಿಜಯ್ ಮತ್ತು ಅವರ ತಂಡ ದೂರದಿಂದ ಗಮನಿಸಬೇಕು. ಹಳೆಯ ಚರ್ಚ್ ಸಂದೇಶದಲ್ಲಿ ನೀಡಿದ್ದ ವಿಳಾಸ ನಗರದ ಹೊರಭಾಗದಲ್ಲಿದ್ದ ಒಂದು ಹಳೆಯ ಚರ್ಚ್. ಅಲ್ಲಿಗೆ ತಲುಪಿದಾಗ ಸುತ್ತಮುತ್ತ ಯಾರೂ ಇರಲಿಲ್ಲ. ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ನಾನು ನಿಧಾನವಾಗಿ ಒಳಗೆ ನಡೆದೆ. ಅಷ್ಟರಲ್ಲಿ ಹಿಂದೆ ಒಂದು ಧ್ವನಿ ಕೇಳಿಸಿತು, ಪ್ರಿಯಾ. ನಾನು ತಿರುಗಿ ನೋಡಿದೆ. ನನ್ನ ಎದುರು ಒಬ್ಬ ಯುವಕ ನಿಂತಿದ್ದ. ಅವನೇ ಫೋಟೋದಲ್ಲಿದ್ದ ವ್ಯಕ್ತಿ. ಕರಣ್ ಎಂದು ನಾನು ಕೇಳಿದೆ. ಅವನು ಸಣ್ಣದಾಗಿ ತಲೆಯಾಡಿಸಿದ. ಹೌದು. ಮರೆಮಾಚಿದ ಸತ್ಯ. ನೀನು ಬದುಕಿದ್ದೀಯಾ ಎಂದು ನಾನು ಆಶ್ಚರ್ಯದಿಂದ ಕೇಳಿದೆ. ಕರಣ್ ಕಹಿಯಾಗಿ ನಕ್ಕ. ಬದುಕಿದ್ದೇನೆ, ಆದರೆ ಕಳೆದ 5 ವರ್ಷಗಳಿಂದ ನೆರಳಿನಂತೆ ಬದುಕುತ್ತಿದ್ದೇನೆ. ಯಾಕೆ? ಅವನ ಕಣ್ಣುಗಳು ಆಗ ಗಂಭೀರವಾದವು. ಏಕೆಂದರೆ ನನ್ನನ್ನು ಕೊಲ್ಲಲು ಹಲವರು ಪ್ರಯತ್ನಿಸುತ್ತಿದ್ದರು. ಯಾರು? ಶೇಖರ್ ಒಬ್ಬನೇ ಅಲ್ಲ. ನಾನು ಬೆಚ್ಚಿಬಿದ್ದೆ. ಅಂದರೆ ಈ ಕಥೆಯ ಹಿಂದೆ ಇನ್ನೂ ದೊಡ್ಡ ವ್ಯಕ್ತಿಗಳು ಇದ್ದಾರೆ. ಅಷ್ಟರಲ್ಲಿ ಕರಣ್ ತನ್ನ ಬ್ಯಾಗಿನಿಂದ ಒಂದು ಫೈಲ್ ತೆಗೆದ. ಇದರಲ್ಲಿ ಎಲ್ಲ ಸಾಕ್ಷಿಗಳಿವೆ. ನಾನು ಫೈಲ್ ತೆರೆದೆ. ಅದರೊಳಗೆ ಹಳೆಯ ಬ್ಯಾಂಕ್ ದಾಖಲೆಗಳು, ಫೋಟೋಗಳು ಮತ್ತು ಕೆಲವು ಒಪ್ಪಂದ ಪತ್ರಗಳಿದ್ದವು. ಆ ದಾಖಲೆಗಳನ್ನು ನೋಡಿದ ಕ್ಷಣ ನನ್ನ ಉಸಿರೇ ನಿಂತಂತಾಯಿತು. ಒಂದು ಹೆಸರನ್ನು ನೋಡಿ ನಾನು ಸ್ತಬ್ಧಳಾದೆ. ರಮೇಶ್ ವರ್ಮಾ. ಅರವಿಂದ್ಗೆ ಆಘಾತ. ರಮೇಶ್ ವರ್ಮಾ. ಅವನು ಅರವಿಂದ್ನ ತಂದೆಯ ಅತ್ಯಂತ ಆತ್ಮೀಯ ವ್ಯವಹಾರ ಪಾಲುದಾರ. ಇದು ಹೇಗೆ ಸಾಧ್ಯ ಎಂದು ನಾನು ಕೇಳಿದೆ. ಕರಣ್ ಉತ್ತರಿಸಿದ, ನಿನ್ನನ್ನು ಆಸ್ಪತ್ರೆಯಲ್ಲಿ ಉಳಿಸಿದ ಅಪಘಾತ, ಅರವಿಂದ್ನ ಕುಟುಂಬದ ಮೇಲೆ ನಡೆದ ದಾಳಿ, ನನ್ನ ಕಾಣೆಯಾಗುವಿಕೆ, ಇವೆಲ್ಲವೂ ಒಂದೇ ಜಾಲದ ಭಾಗ. ಆದರೆ ರಮೇಶ್ ವರ್ಮಾ ಈಗ ಎಲ್ಲಿದ್ದಾನೆ? ಕರಣ್ ಉತ್ತರಿಸಲು ಹೋಗುತ್ತಿದ್ದಾಗ ಒಂದು ಗುಂಡಿನ ಸದ್ದು ಕೇಳಿಸಿತು. ಚರ್ಚ್ನ ಗಾಜು ಒಡೆದು ಚೂರು ಚೂರಾಯಿತು. ಕರಣ್ ನನ್ನನ್ನು ಕೆಳಕ್ಕೆ ಎಳೆದ. ಇನ್ನೊಂದು ಗುಂಡು ಗೋಡೆಗೆ ಬಡಿದು ಬಿತ್ತು. ಅವರು ನಮ್ಮನ್ನು ಕಂಡುಹಿಡಿದಿದ್ದಾರೆ ಎಂದು ಕರಣ್ ಕೂಗಿದ. ಜೀವದ ಹೋರಾಟ. ಹೊರಗಿನಿಂದ 2 ಶಸ್ತ್ರಸಜ್ಜಿತ ವ್ಯಕ್ತಿಗಳು ಒಳಗೆ ನುಗ್ಗುತ್ತಿದ್ದರು. ಕರಣ್ ನನ್ನ ಕೈ ಹಿಡಿದು ಹಿಂಬಾಗಿಲನ ಕಡೆ ಓಡಿಸಿದ. ನಾವು ಓಡುತ್ತಿದ್ದಾಗ ಮತ್ತೊಂದು ಗುಂಡು ನಮ್ಮ ಪಕ್ಕದಿಂದ ಹಾದು ಹೋಯಿತು.
ಅಷ್ಟರಲ್ಲಿ ದೂರದಲ್ಲಿ ಪೊಲೀಸ್ ಸೈರನ್ ಕೇಳಿಸಿತು. ವಿಜಯ್ ಮತ್ತು ಅವರ ತಂಡ ಸ್ಥಳಕ್ಕೆ ತಲುಪುತ್ತಿದ್ದರು. ಗುಂಡಿನ ಚಕಮಕಿಯಲ್ಲಿ ಇಬ್ಬರು ದಾಳಿಕೋರರು ತಪ್ಪಿಸಿಕೊಂಡರು. ಆದರೆ ಒಬ್ಬನನ್ನು ಪೊಲೀಸರು ಹಿಡಿದರು. ದೊಡ್ಡ ಬಹಿರಂಗ ಬಂಧಿತನನ್ನು ವಿಚಾರಿಸಿದಾಗ ಅವನು ಒಂದು ಆಘಾತಕಾರಿ ವಿಷಯ ಹೇಳಿದ. ನಮಗೆ ಆದೇಶ ಕೊಟ್ಟವನು ಶೇಖರ್ ಅಲ್ಲ. ವಿಜಯ್ ಕೇಳಿದರು, ಹಾಗಾದರೆ ಯಾರು? ಆ ವ್ಯಕ್ತಿ ನಡುಗುತ್ತಾ ಒಂದು ಹೆಸರು ಹೇಳಿದ. ಆ ಹೆಸರು ಕೇಳಿದ ಕ್ಷಣ ನಾನು, ಅರವಿಂದ್ ಮತ್ತು ಅನನ್ಯ ಮೂವರು ಬೆಚ್ಚಿಬಿದ್ದೆವು. ಅದು ಅನನ್ಯಾಳ ತಂದೆ ಸುರೇಶ್. ಅನನ್ಯ ಅಳುತ್ತಾ ಕೂಗಿದಳು, ಇಲ್ಲ, ನನ್ನ ಅಪ್ಪ ಹೀಗೆ ಮಾಡೋದಿಲ್ಲ. ಆದರೆ ಈಗ ಪ್ರಶ್ನೆಗಳು ಇನ್ನಷ್ಟು ಹೆಚ್ಚಾಗಿದ್ದವು. ಅನನ್ಯಾಳ ತಂದೆ ನಿಜವಾಗಿಯೂ ಈ ಎಲ್ಲದಕ್ಕೂ ಕಾರಣನಾ? ಅಥವಾ ಯಾರಾದರೂ ಅವರನ್ನು ಸಿಕ್ಕಿ ಹಾಕಿಸಲು ಪ್ರಯತ್ನಿಸುತ್ತಿದ್ದಾರಾ? ಅದೇ ಸಮಯದಲ್ಲಿ ಸುರೇಶ್ ಅವರ ಮನೆಯಿಂದ ಮತ್ತೊಂದು ರಹಸ್ಯ ದಾಖಲೆ ಸಿಕ್ಕಿತ್ತು. ಅದರಲ್ಲಿದ್ದ ಒಂದು ಫೋಟೋ ಎಲ್ಲರನ್ನ ಬೆಚ್ಚಿ ಬೀಳಿಸಿತು. ಆ ಫೋಟೋದಲ್ಲಿ ಸುರೇಶ್, ರಮೇಶ್ ವರ್ಮಾ ಮತ್ತು ರಾಕೇಶ್ ಮೂವರು ಒಟ್ಟಿಗೆ ನಿಂತಿದ್ದರು. ಇದರಿಂದ ಸ್ಪಷ್ಟವಾಗಿತ್ತು, ಅನನ್ಯಾಳ ತಂದೆ ಸುರೇಶ್, ರಮೇಶ್ ವರ್ಮಾ ಮತ್ತು ರಾಕೇಶ್ ಒಟ್ಟಿಗೆ ನಿಂತಿದ್ದ ಫೋಟೋ ನೋಡಿದ ಕ್ಷಣ ಎಲ್ಲರೂ ಮೌನವಾದರು. ಅನನ್ಯಾಳ ಕೈಗಳು ನಡುಗುತ್ತಿದ್ದವು. ಇದು ಸುಳ್ಳಾಗಿರಬೇಕು ಎಂದು ಅವಳು ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳಿದ್ಲು. ಆದರೆ ವಿಜಯ್ ಅವರ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಫೋಟೋ ನಕಲಿಯಲ್ಲ, ಇದು ಸುಮಾರು 10 ವರ್ಷಗಳ ಹಿಂದಿನದು. ಅರವಿಂದ್ ಆ ಫೋಟೋವನ್ನು ಕೈಗೆತ್ತಿಕೊಂಡ. ನನ್ನ ತಂದೆಯ ಪಾಲುದಾರ ರಮೇಶ್ ವರ್ಮಾ ಈ ಪ್ರಕರಣದಲ್ಲಿ ಇದ್ದಾನೆ ಎಂದರೆ ನಮ್ಮ ಕುಟುಂಬದ ಮೇಲೆ ನಡೆದ ದಾಳಿ ಕೂಡ ಇದಕ್ಕೆ ಸಂಬಂಧಿಸಿರಬಹುದು. ಕರಣ್ ನಿಧಾನವಾಗಿ ತಲೆಯಾಡಿಸಿದ. ಹೌದು, ಆದರೆ ಇನ್ನೂ ದೊಡ್ಡ ಸತ್ಯ ಇದೆ. ಹಳೆಯ ಬಂಗಲೆಯ ರಹಸ್ಯ. ಕರಣ್ ತನ್ನ ಬಳಿ ಇದ್ದ ಒಂದು ನಕ್ಷೆಯನ್ನು ವಿಜಯ್ಗೆ ಕೊಟ್ಟ. ಅದರಲ್ಲೊಂದು ಹಳೆಯ ಬಂಗಲೆಯ ಸ್ಥಳ ಗುರುತಿಸಲಾಗಿತ್ತು. ರಾಕೇಶ್ ಹಲವು ವರ್ಷಗಳಿಂದ ಅಡಗಿದ್ದ ಸ್ಥಳ ಇದು ಎಂದು ಕರಣ್ ಹೇಳಿದ. ಅಲ್ಲಿ ನಮಗೆ ಬೇಕಾದ ಎಲ್ಲ ಸಾಕ್ಷಿಗಳು ಸಿಗಬಹುದು. ಅದೇ ರಾತ್ರಿ ಪೊಲೀಸರು, ವಿಜಯ್, ಅರವಿಂದ್, ನಾನು ಮತ್ತು ಕರಣ್, ಅನನ್ಯ ಆ ಬಂಗಲೆಯ ಕಡೆ ಹೊರಟೆವು. ಕಾಡಿನ ಮಧ್ಯೆ ಇದ್ದ ಆ ಹಳೆಯ ಕಟ್ಟಡ ಭಯಾನಕವಾಗಿ ಕಾಣುತ್ತಿತ್ತು. ಒಳಗೆ ಕಾಲಿಟ್ಟ ತಕ್ಷಣ ಧೂಳು, ಜೇಡರ ಬಲೆಗಳು ಮತ್ತು ಮುಚ್ಚಿದ ಕೊಠಡಗಳು ಕಾಣಿಸಿದವು. ಹಠಾತ್ತನೆ ಒಂದು ಕೊಠಡಿಯ ಬಾಗಿಲು ಸ್ವತಃ ತೆರೆದಂತಾಯಿತು. ಅನನ್ಯ ತನ್ನ ಕೈ ಬಿಗಿಯಾಗಿ ಹಿಡಿದಳು. ಪ್ರಿಯಾ, ನನಗೆ ಭಯ ಆಗ್ತಿದೆ. ನಾನು ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದೆ. ರಹಸ್ಯ ವಿಡಿಯೋ, ಆ ಕೊಠಡಿಯಲ್ಲಿ ಒಂದು ಹಳೆಯ ಕಂಪ್ಯೂಟರ್ ಮತ್ತು ಕೆಲವು ಹಾರ್ಡ್ ಡಿಸ್ಕ್ಗಳು ಸಿಕ್ಕವು. ಪೊಲೀಸರು ಅವುಗಳನ್ನು ಪರಿಶೀಲಿಸಿದರು. ಒಂದು ವಿಡಿಯೋ ಫೈಲ್ ತೆರೆಯುತ್ತಿದ್ದಂತೆ ಎಲ್ಲರ ಕಣ್ಣುಗಳು ಪರದೆಯ ಮೇಲೆ ನೆಟ್ಟವು. ವಿಡಿಯೋ ಸುಮಾರು 5 ವರ್ಷಗಳ ಹಿಂದಿನದು. ಅದರಲ್ಲಿದ್ದ ದೃಶ್ಯ ನೋಡಿ ನನ್ನ ಉಸಿರೇ ನಿಂತಿತು. ಅರವಿಂದ್ನ ತಂದೆಯ ಕಾರು ರಸ್ತೆಯಲ್ಲಿ ಸಾಗುತ್ತಿತ್ತು. ಸ್ವಲ್ಪ ದೂರದಲ್ಲಿ ಇನ್ನೊಂದು ವಾಹನ ಅದನ್ನು ಹಿಂಬಾಲಿಸುತ್ತಿತ್ತು. ಕೆಲವೇ ಕ್ಷಣಗಳಲ್ಲಿ ಆ ವಾಹನ ಕಾರಿಗೆ ಡಿಕ್ಕು ಹೊಡೆದಿತ್ತು. ಕಾರು ನಿಯಂತ್ರಣ ತಪ್ಪಿ ಕಂದಕಕ್ಕೆ ಬಿದ್ದಿತ್ತು. ಇದು ಅಪಘಾತವಲ್ಲ ಎಂದು ವಿಜಯ್ ನಿಧಾನವಾಗಿ ಹೇಳಿದರು. ಇದು ಪೂರ್ವಯೋಜಿತ ದಾಳಿ. ವಿಡಿಯೋ ಮುಂದುವರಿಯಿತು. ಡಿಕ್ಕಿ ಹೊಡೆದ ವಾಹನದಿಂದ 3 ಇಳಿದರು. ಅವರಲ್ಲಿ ಒಬ್ಬನ ಮುಖ ಸ್ಪಷ್ಟವಾಗಿ ಕಾಣಿಸಿತು. ಅವನು ರಾಕೇಶ್. ಇನ್ನೊಂದು ಆಘಾತ ವಿಡಿಯೋ ಕೊನೆಯ ಭಾಗದಲ್ಲಿ ಇನ್ನೊಬ್ಬ ವ್ಯಕ್ತಿಯ ನೆರಳು ಕಾಣಿಸುತ್ತಿತ್ತು. ಮುಖ ಸ್ಪಷ್ಟವಾಗಿರಲಿಲ್ಲ, ಆದರೆ ಅವನು ಹೇಳಿದ ಮಾತು ಸ್ಪಷ್ಟವಾಗಿ ಕೇಳಿಸಿತು. ಕೆಲಸ ಮುಗಿದ ಮೇಲೆ ಸಾಕ್ಷಿಗಳನ್ನು ಬಿಡಬೇಡಿ. ಆ ಧ್ವನಿ ಕೇಳಿದ ಕ್ಷಣ ಅನನ್ಯ ಅತ್ತಳು. ಇದು ನನ್ನ ಅಪ್ಪನ ಧ್ವನಿ ಅಲ್ಲ. ಎಲ್ಲರೂ ಅವಳತ್ತ ನೋಡಿದರು. ನನಗೆ ನನ್ನ ಅಪ್ಪನ ಧ್ವನಿ ಗೊತ್ತು, ಇದು ಅವರದ್ದಲ್ಲ. ವಿಜಯ್ ಕ್ಷಣಕಾಲ ಯೋಚಿಸಿದರು. ಹಾಗಾದರೆ ಯಾರೋ ಉದ್ದೇಶಪೂರ್ವಕವಾಗಿ ಸುರೇಶ್ ಅವರನ್ನು ಸಿಕ್ಕಿ ಹಾಕಿಸಲು ಪ್ರಯತ್ನಿಸುತ್ತಿದ್ದಾರೆ. ಕಾಣೆಯಾದ ವ್ಯಕ್ತಿ ಅಷ್ಟರಲ್ಲಿ ಒಬ್ಬ ಪೊಲೀಸ್ ಓಡುತ್ತಾ ಬಂದ. ಸರ್, ಸಮಸ್ಯೆ ಇದೆ. ಏನಾಯಿತು ಎಂದು ವಿಜಯ್ ಕೇಳಿದರು. ಕರಣ್ ಕಾಣೆಯಾಗಿದ್ದಾನೆ. ನಾವೆಲ್ಲರೂ ಬೆಚ್ಚಿ ಬಿದ್ದೆವು. ಕೆಲವೇ ನಿಮಿಷಗಳ ಹಿಂದೆ ನಮ್ಮ ಜೊತೆಗಿದ್ದ ಕರಣ್ ಎಲ್ಲಿಯೂ ಕಾಣಿಸುತ್ತಿರಲಿಲ್ಲ. ನೆಲದ ಮೇಲೆ ಒಂದು ಕಾಗದ ಮಾತ್ರ ಬಿದ್ದಿತ್ತು. ವಿಜಯ್ ಅದನ್ನು ಎತ್ತಿಕೊಂಡರು. ಅದರಲ್ಲಿ ಈ ರೀತಿ ಬರೆದಿತ್ತು, ಸತ್ಯದ ತುಂಬ ಹತ್ತಿರ ಬಂದಿದ್ದೀರಿ. ಮುಂದಿನ ಬಾರಿ ಒಬ್ಬರು ಬದುಕುವುದಿಲ್ಲ. ಅದರ ಕೆಳಗೆ ಒಂದು ಚಿಹ್ನೆ ಇತ್ತು. ಅದೇ ಚಿಹ್ನೆಯನ್ನು ನಾನು ಹಿಂದೆ ಎಲ್ಲೋ ನೋಡಿದ್ದೆ, ಆದರೆ ಎಲ್ಲೆಂದು ನೆನಪಾಗುತ್ತಿರಲಿಲ್ಲ. ನೆನಪಿನ ಬಾಗಿಲು ಆ ರಾತ್ರಿ ಮನೆಗೆ ಬಂದ ನಂತರ ನಾನು ಹಳೆಯ ಫೋಟೋಗಳು ಮತ್ತು ದಾಖಲೆಗಳನ್ನು ನೋಡುತ್ತಿದ್ದೆ. ಹಠಾತ್ತನೆ ಒಂದು ಹಳೆಯ ಕಾಲೇಜು ನೋಟ್ಬುಕ್ ಸಿಕ್ಕಿತು. ಅದರ ಒಳಗೆ ಒಂದು ಸಣ್ಣ ಸ್ಪೀಕರ್ ಇತ್ತು. ಅದೇ ಚಿಹ್ನೆ. ನನ್ನ ತಲೆ ಸುತ್ತಿದಂತಾಯಿತು. ಆ ಸ್ಟಿಕ್ಕರ್ ನಮ್ಮ ಕಾಲೇಜಿನ ಒಂದು ರಹಸ್ಯ ವಿದ್ಯಾರ್ಥಿ ಸಂಘದ ಚಿಹ್ನೆಯಾಗಿತ್ತು. ಅಲ್ಲಿ ಒಮ್ಮೆ ರಾಕೇಶ್ ಕೂಡ ಇದ್ದ ಮತ್ತು ಅನನ್ಯಾಳ ಚಿಕ್ಕಪ್ಪ ಶೇಖರ್ ಕೂಡ. ಆ ಕ್ಷಣ ನನಗೆ ಅರ್ಥವಾಯಿತು, ಈ ಕಥೆಯ ಬೇರುಗಳು 5 ವರ್ಷಗಳ ಹಿಂದೆ ಅಲ್ಲ, 10 ವರ್ಷಗಳ ಹಿಂದೆ ಆರಂಭವಾಗಿದ್ದವು. ಅದೇ ಸಮಯದಲ್ಲಿ ನನ್ನ ಮೊಬೈಲ್ಗೆ ಒಂದು ವಿಡಿಯೋ ಸಂದೇಶ ಬಂತು. ಅದನ್ನು ತೆರೆದ ತಕ್ಷಣ ನನ್ನ ಹೃದಯ ನಿಂತಂತಾಯಿತು. ಕುರ್ಚಿಗೆ ಕಟ್ಟಿ ಹಾಕಲ್ಪಟ್ಟಿದ್ದವನು ಕರಣ್. ಅವನ ಹಿಂದೆ ಮುಖ ಮುಚ್ಚಿಕೊಂಡ ವ್ಯಕ್ತಿ ನಿಂತಿದ್ದ. ಅವನು ಕ್ಯಾಮರಾ ಕಡೆ ನೋಡಿ ಹೇಳಿದ, ಪ್ರಿಯಾ, ನಿನ್ನ ಮುಂದಿನ ನಿರ್ಧಾರವೇ ಎಲ್ಲರ ಭವಿಷ್ಯವನ್ನು ನಿರ್ಧರಿಸುತ್ತದೆ. ವಿಡಿಯೋ ಅಲ್ಲಿಯೇ ಮುಗಿಯಿತು. ವಿಡಿಯೋ ಮುಗಿದ ಕ್ಷಣ ನನ್ನ ಕೈಗಳು ನಡುಗುತ್ತಿದ್ದವು. ಕುರ್ಚಿಗೆ ಕಟ್ಟಿ ಹಾಕಲ್ಪಟ್ಟಿದ್ದ ಕರಣ್ನ ಮುಖದಲ್ಲಿ ಗಾಯಗಳ ಗುರುತುಗಳು ಕಾಣಿಸುತ್ತಿದ್ದವು. ಅವನ ಹಿಂದೆ ನಿಂತಿದ್ದ ಮುಖ ಮುಚ್ಚಿಕೊಂಡ ವ್ಯಕ್ತಿ ಯಾರು ಎಂಬುದು ತಿಳಿಯುತ್ತಿರಲಿಲ್ಲ. ಆದರೆ ಒಂದು ವಿಷಯ ಸ್ಪಷ್ಟವಾಗಿತ್ತು, ಕರಣ್ ಅಪಾಯದಲ್ಲಿದ್ದ.
ಹೊಸ ಸಂದೇಶ ವಿಡಿಯೋ ಬಂದ ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಸಂದೇಶ ಬಂತು. ಅದರಲ್ಲಿತ್ತು, ಪೊಲೀಸರನ್ನು ಕರೆತರಬೇಡಿ, ನಾಳೆ ಸಂಜೆ 6 ಗಂಟೆಗೆ ಹಳೆಯ ಕೆರೆಯ ಬಳಿಗೆ ಒಬ್ಬಳೇ ಬಾ, ಇಲ್ಲದಿದ್ದರೆ ಕರಣ್ಣನ್ನು ಮತ್ತೆ ನೋಡುವುದಿಲ್ಲ ಎಂದು. ನಾನು ತಕ್ಷಣ ವಿಜಯ್ ಮತ್ತು ಅರವಿಂದ್ಗೆ ವಿಷಯ ತಿಳಿಸಿದೆ. ಅರವಿಂದ್ ಕೋಪದಿಂದ ಹೇಳಿದರು, ಇದು ಯಾವುದೋ ಬಲೆ, ನೀನು ಹೋಗುವುದಿಲ್ಲ. ಆದರೆ ವಿಜಯ್ ಯೋಚಿಸುತ್ತಿದ್ದರು, ಅವರು ಪ್ರಿಯಾಳನ್ನು ಏಕೆ ಗುರಿಯಾಗಿಸಿಕೊಂಡಿದ್ದಾರೆ ಅನ್ನೋದು ನಮಗೆ ಇನ್ನೂ ಗೊತ್ತಾಗಿಲ್ಲ. ಅಷ್ಟರಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು. ನನ್ನನ್ನು ಇಷ್ಟು ವರ್ಷಗಳಿಂದ ಯಾಕೆ ಹಿಂಬಾಲಿಸುತ್ತಿದ್ದಾರೆ? ಕೊಠಡಿಯಲ್ಲಿ ಮೌನ ಆವರಿಸಿತು. ಹಳೆಯ ನೆನಪು ಮರಳಿ ಬಂತು. ಆ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ಹಠಾತ್ತನೆ ಕೆಲವು ಹಳೆಯ ನೆನಪುಗಳು ಮನಸ್ಸಿನಲ್ಲಿ ಮೂಡತೊಡಗಿದವು. 10 ವರ್ಷಗಳ ಹಿಂದೆ ನಾನು ಮತ್ತು ಅನನ್ಯ ಶಾಲೆಯಲ್ಲಿ ಓದುತ್ತಿದ್ದ ಸಮಯ. ಒಮ್ಮೆ ಶಾಲೆಯ ಪ್ರವಾಸಕ್ಕೆ ಹೋಗಿದ್ದೆವು. ಆ ದಿನ ನಾವು ಒಂದು ಹಳೆಯ ಫಾರ್ಮ್ ಹೌಸ್ ಬಳಿ ದಾರಿ ತಪ್ಪಿದ್ದೆವು. ಅಲ್ಲಿ ಕೆಲವು ಜನರು ಜಗಳವಾಡುತ್ತಿರುವುದನ್ನು ನೋಡಿದ್ದೆವು. ಅವರಲ್ಲಿ ಒಬ್ಬ ರಾಕೇಶ್, ಇನ್ನೊಬ್ಬ ಶೇಖರ್ ಮತ್ತು 3ನೆಯ ವ್ಯಕ್ತಿಯ ಮುಖ ಸ್ಪಷ್ಟವಾಗಿ ಕಾಣಲಿಲ್ಲ. ಆಗ ಆ ಘಟನೆಗೆ ನಾವು ಮಹತ್ವ ನೀಡಿರಲಿಲ್ಲ. ಆದರೆ ಈಗ ಆ ನೆನಪು ಬಹಳ ಮುಖ್ಯವಾಗಿ ಕಾಣಿಸ್ತಿತ್ತು. ಕೆರೆಯ ಬಳಿಯ ಭೇಟಿಯು ಮರುದಿನ ಸಂಜೆ ಯೋಜನೆಯಂತೆ ನಾನು ಕೆರೆಯ ಕಡೆ ಹೋದೆ. ವಿಜಯ್ ಮತ್ತು ಪೊಲೀಸರು ದೂರದಿಂದ ಗಮನಿಸುತ್ತಿದ್ದರು. ಸಂಜೆಯ ಮಬ್ಬು, ಕೆರೆಯ ಸುತ್ತಲೂ ಯಾರೂ ಇರಲಿಲ್ಲ. ನಾನು ಆತಂಕದಿಂದ ಕಾಯುತ್ತಿದ್ದೆ. ಕೆಲವೇ ನಿಮಿಷಗಳಲ್ಲಿ ಕಪ್ಪು ಕಾರೊಂದು ಬಂದು ನಿಂತಿತು. ಅದರೊಳಗಿಂದ ಒಬ್ಬ ವ್ಯಕ್ತಿ ಇಳಿದ, ಮುಖ ಮುಚ್ಚಿಕೊಂಡಿದ್ದ. ಅವನು ನನ್ನ ಬಳಿ ಬಂದು ಒಂದು ಲಕೋಟೆ ಕೊಟ್ಟ. ಇದು ಏನು ಎಂದು ನಾನು ಕೇಳಿದೆ. ಅವನು ಉತ್ತರಿಸಲಿಲ್ಲ. ನಂತರ ನಿಧಾನವಾಗಿ ಹೇಳಿದ, ನಿನಗೆ ಸತ್ಯ ಗೊತ್ತಾದರೆ ನೀನೇ ನಿನ್ನನ್ನು ಕ್ಷಮಿಸಿಕೊಳ್ಳಲಾರೆ. ಅವನ ಧ್ವನಿ ಕೇಳಿದ ಕ್ಷಣ ನಾನು ಬೆಚ್ಚಿ ಬಿದ್ದೆ. ಆ ಧ್ವನಿ ಎಲ್ಲೋ ಕೇಳಿದಂತಿತ್ತು. ಲಕೋಟೆಯಲ್ಲಿದ್ದ ರಹಸ್ಯ. ಅವನು ಅಲ್ಲಿಂದ ಹೊರಟ ನಂತರ ನಾನು ಲಕೋಟೆ ತೆರೆದೆ. ಅದರ ಒಳಗೆ ಒಂದು ಜನನ ಪ್ರಮಾಣ ಪತ್ರ ಇತ್ತು. ಅದನ್ನು ಓದಿದ ಕ್ಷಣ ನನ್ನ ಕಾಲ ಕೆಳಗಿನ ನೆಲವೇ ಜಾರಿದಂತಾಯಿತು. ಅದರಲ್ಲಿದ್ದ ಹೆಸರು ಕರಣ್ ಸುರೇಶ್. ತಂದೆಯ ಹೆಸರು ಸುರೇಶ್, ಅಂದರೆ ಕರಣ್ ಅನನ್ಯಾಳ ತಮ್ಮ, ಸತ್ಯದ ಇನ್ನೊಂದು ಮುಖ. ನಾನು ತಕ್ಷಣ ವಿಜಯ್ ಮತ್ತು ಅರವಿಂದ್ಗೆ ಕರೆ ಮಾಡಿದೆ. ಅವರು ಅಲ್ಲಿಗೆ ಬಂದರು. ದಾಖಲೆ ನೋಡಿ ಅವರು ಆಶ್ಚರ್ಯಪಟ್ಟರು. ಅಷ್ಟರಲ್ಲಿ ವಿಜಯ್ ಹೇಳಿದರು, ಇದು ಎಲ್ಲವನ್ನೂ ಬದಲಾಯಿಸುತ್ತದೆ. ಹೇಗೆ? ಕರಣ್ ಅನನ್ಯಾಳ ತಮ್ಮ ಆಗಿದ್ದರೆ ಆಸ್ತಿ ವಿವಾದದಲ್ಲಿ ಅವನಿಗೆ ಹಕ್ಕು ಇರುತ್ತದೆ. ಅರವಿಂದ್ ತಲೆಯಾಡಿಸಿದರು. ಅಂದರೆ ಯಾರೋ ಅವನನ್ನು ಕಾಣೆಯಾಗುವಂತೆ ಮಾಡಿ ಆಸ್ತಿಯನ್ನು ಕಬಳಿಸಲು ಯತ್ನಿಸಿದ್ದಾರೆ. ಈಗ ಎಲ್ಲವೂ ನಿಧಾನವಾಗಿ ಜೋಡಣೆಯಾಗತೊಡಗಿತು. ಆದರೆ ಇನ್ನೂ ಒಂದು ಪ್ರಶ್ನೆ ಉಳಿದಿತ್ತು. ಕರಣ್ನ ತಾಯಿ ಯಾರು? ದೊಡ್ಡ ಬಹಿರಂಗ. ಅದೇ ರಾತ್ರಿ ವಿಜಯ್ ಒಂದು ಹಳೆಯ ಆಸ್ಪತ್ರೆಯ ದಾಖಲೆ ಪಡೆದುಕೊಂಡರು. ಅದರಲ್ಲಿ ಕರಣ್ನ ತಾಯಿಯ ಹೆಸರು ಇತ್ತು. ದಾಖಲೆ ಓದಿದ ಕ್ಷಣ ನಾನು ಮತ್ತು ಅನನ್ಯ ಇಬ್ಬರೂ ಬೆಚ್ಚಿಬಿದ್ದೆವು. ಕರಣ್ನ ತಾಯಿ ಅನನ್ಯಾಳ ತಾಯಿಯಲ್ಲ, ಬದಲಿಗೆ ನನ್ನ ತಾಯಿ. ನನ್ನ ಕೈಯಿಂದ ಆ ದಾಖಲೆ ಕೆಳಗೆ ಬಿದ್ದಿತು. ಇದು ಸುಳ್ಳು ಎಂದು ನಾನು ನಡುಗುವ ಧ್ವನಿಯಲ್ಲಿ ಹೇಳಿದೆ. ಆದರೆ ದಾಖಲೆಗಳು ಸ್ಪಷ್ಟವಾಗಿದ್ದವು. ಕರಣ್ ನನ್ನ ಸಹೋದರ. ಅದೇ ಸಮಯದಲ್ಲಿ ನನ್ನ ಮೊಬೈಲ್ ಮತ್ತೆ ರಿಂಗಾಯಿತು. ಅಪರಿಚಿತ ಸಂಖ್ಯೆಯಿಂದ ಒಂದು ಧ್ವನಿ ಸಂದೇಶ. ನಾನು ಅದನ್ನು ತೆರೆದೆ. ಅದರೊಳಗೆ ಕರಣ್ನ ಧ್ವನಿ ಕೇಳಿಸಿತು. ಅಕ್ಕ, ಅವರು ನನ್ನನ್ನು ಬೇರೆಡೆಗೆ ಕರೆದೊಯ್ಯುತ್ತಿದ್ದಾರೆ. ನಮ್ಮ ಕುಟುಂಬದ ಸತ್ಯವನ್ನು ಯಾರ ಮೇಲೂ ನಂಬಬೇಡ. ವಿಶೇಷವಾಗಿ ಅಲ್ಲಿಯೇ ಧ್ವನಿ ಹಠಾತ್ತನೆ ನಿಂತಿತು. ಆದರೆ ಕೊನೆಯ ಕ್ಷಣದಲ್ಲಿ ಇನ್ನೊಂದು ಧ್ವನಿ ಕೇಳಿಸಿತು. ಆ ಧ್ವನಿ ಕೇಳಿದ ಕ್ಷಣ ನನ್ನ ಹೃದಯ ಬಡಿತ ವೇಗವಾಯಿತು. ಏಕೆಂದರೆ ಅದು ಅರವಿಂದ್ನ ಧ್ವನಿಯಂತೆಯೇ ಇತ್ತು. ಅದು ಅರವಿಂದ್ನ ಧ್ವನಿಯೇ. ಆ ಧ್ವನಿ ಸಂದೇಶ ಕೇಳಿದ ನಂತರ ನನ್ನ ಮನಸ್ಸು ಗೊಂದಲದಿಂದ ತುಂಬಿತು. ಅರವಿಂದ್ ನನ್ನ ಪಕ್ಕದಲ್ಲೇ ನಿಂತಿದ್ದ. ಅವನ ಮುಖದಲ್ಲೂ ಆಶ್ಚರ್ಯ ಕಾಣಿಸುತ್ತಿತ್ತು. ಪ್ರಿಯಾ, ನಾನೇನೂ ಮಾಡಿಲ್ಲ ಎಂದು ಅವನು ತಕ್ಷಣ ಹೇಳಿದ. ನಾನು ಏನೂ ಉತ್ತರಿಸಲಿಲ್ಲ. ಯಾಕೆಂದರೆ ಸತ್ಯ ಏನು ಎಂಬುದು ನನಗೂ ಗೊತ್ತಿರಲಿಲ್ಲ. ಅನುಮಾನಗಳ ನೆರಳು ಮುಂದಿನ 2 ದಿನಗಳು ತುಂಬ ಉದ್ವಿಗ್ನತೆಯಿಂದ ಕಳೆದವು. ಕರಣ್ ಎಲ್ಲಿದ್ದಾನೆ ಎಂಬ ಸುಳಿವು ಸಿಗಲಿಲ್ಲ. ರಾಕೇಶ್ ಇನ್ನೂ ನೆರಳಿನಂತೆ ನಮ್ಮ ಸುತ್ತಲೂ ತಿರುಗುತ್ತಿದ್ದ. ಶೇಖರ್ ಕಾಣೆಯಾಗಿದ್ದ. ಸುರೇಶ್ ವಿರುದ್ಧ ಸಾಕ್ಷಿಗಳಿದ್ದರೂ ಅವು ಸಂಪೂರ್ಣ ಸ್ಪಷ್ಟವಾಗಿರಲಿಲ್ಲ. ಈ ಎಲ್ಲದರ ನಡುವೆ ನನ್ನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಅರವಿಂದ್ ನಿಜವಾಗಿಯೂ ನಿರಪರಾಧಿಯೇ? ವಿಜಯ್ಗೆ ಸಿಕ್ಕ ಸುಳಿವು 3ನೇ ದಿನ ಬೆಳಗ್ಗೆ ವಿಜಯ್ ತುರ್ತಾಗಿ ಮನೆಗೆ ಬಂದರು. ನಮಗೆ ಹೊಸ ಮಾಹಿತಿ ಸಿಕ್ಕಿದೆ. ಏನು ಸರ್ ಎಂದು ನಾನು ಕೇಳಿದೆ. ಅರವಿಂದ್ನ ತಂದೆಯ ಕಂಪನಿಯ ಹಳೆಯ ದಾಖಲೆಗಳನ್ನು ಪರಿಶೀಲಿಸಿದ್ದೇವೆ. ಅರವಿಂದ್ ಕೂಡ ಗಮನದಿಂದ ಕೇಳುತ್ತಿದ್ದ. ವಿಜಯ್ ಒಂದು ಫೈಲ್ ತೆರೆದರು. 10 ವರ್ಷಗಳ ಹಿಂದೆ ರಮೇಶ್ ವರ್ಮಾ ಮತ್ತು ಸುರೇಶ್ ಒಟ್ಟಿಗೆ ಒಂದು ಭೂಮಿಯ ಒಪ್ಪಂದ ಮಾಡಿದ್ದರು. ಅದರಲ್ಲೇನು ವಿಶೇಷ ಎಂದು ಅರವಿಂದ್ ಕೇಳಿದ. ಆ ಭೂಮಿ ಕರಣ್ ಹೆಸರಿನ ಟ್ರಸ್ಟ್ಗೆ ಸೇರಬೇಕಾಗಿತ್ತು. ಕೊಠಡಿಯಲ್ಲಿ ಮೌನ ಆವರಿಸಿತು. ಆದರೆ ಆ ಭೂಮಿ ಕಾಣೆಯಾಯಿತು. ಹೇಗೆ ಎಂದು ನಾನು ಕೇಳಿದೆ. ದಾಖಲೆಗಳನ್ನು ನಕಲಿ ಮಾಡಿ ಬೇರೆ ಹೆಸರಿಗೆ ವರ್ಗಾಯಿಸಲಾಯಿತು. ರಾಕೇಶ್ನ ಸಂದೇಶ. ಅದೇ ಸಂಜೆ ನನಗೆ ಮತ್ತೆ ಒಂದು ಸಂದೇಶ ಬಂತು. ಈ ಬಾರಿ ಅದು ಒಂದು ವಿಡಿಯೋದಲ್ಲಿ ರಾಕೇಶ್ ಕಾಣಿಸಿಕೊಂಡ. ಮೊದಲ ಬಾರಿಗೆ ಅವನ ಮುಖ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವನು ನೇರವಾಗಿ ಕ್ಯಾಮರಾ ಕಡೆ ನೋಡಿದ. ಪ್ರಿಯಾ, ನಿನ್ನ ಜೀವನವನ್ನು ಹಾಳು ಮಾಡಲು ನಾನು ಬಯಸಲಿಲ್ಲ. ನಾನು ಮಾಡಿದ ಎಲ್ಲವೂ ಸತ್ಯ ಹೊರಬರಲು. ಆದರೆ ಈಗ ಸಮಯ ಕಡಿಮೆಯಾಗಿದೆ. ಅವನು ಒಂದು ವಿಳಾಸ ಹೇಳಿದ. ಇಂದು ರಾತ್ರಿ ಇಲ್ಲಿ ಬಾ, ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ವಿಡಿಯೋ ಅಲ್ಲಿಯೇ ಮುಗಿಯಿತು. ಅಂತಿಮ ಮುಖಾಮುಖಿ. ರಾತ್ರಿ ವಿಜಯ್, ಪೊಲೀಸರು, ಅರವಿಂದ್ ಮತ್ತು ನಾನು ಆ ವಿಳಾಸಕ್ಕೆ ತಲುಪಿದೆವು.
ಅದು ನಗರದ ಹೊರಭಾಗದಲ್ಲಿದ್ದ ಒಂದು ಹಳೆಯ ಕಾರ್ಖಾನೆ. ಒಳಗೆ ಕಾಲಿಟ್ಟಾಗ ಎಲ್ಲೆಡೆ ಕತ್ತಲೆ. ಹಠಾತ್ತನೆ ಒಂದು ಬೆಳಕು ಹೊತ್ತಿತು. ಮಧ್ಯದಲ್ಲಿ ಒಂದು ಕುರ್ಚಿ, ಅದಕ್ಕೆ ಕಟ್ಟಲ್ಪಟ್ಟಿದ್ದ ವ್ಯಕ್ತಿ. ಶೇಖರ್, ಶೇಖರ್ ಎಂದು ಅನನ್ಯ ಕೂಗಿದಳು. ಅವನು ಬಹಳ ದುರ್ಬಲನಾಗಿ ಕಾಣಿಸುತ್ತಿದ್ದ. ಅಷ್ಟರಲ್ಲಿ ಮೇಲ್ಭಾಗದಿಂದ ಒಂದು ಧ್ವನಿ ಕೇಳಿಸಿತು. ಕೊನೆಗೂ ಎಲ್ಲರೂ ಬಂದಿದ್ದೀರಿ. ನಾವು ಮೇಲಕ್ಕೆ ನೋಡಿದೆವು. ಅಲ್ಲಿ ರಾಕೇಶ್ ನಿಂತಿದ್ದ. ನಿಜವಾದ ಕತೆ. ರಾಕೇಶ್ ನಿಧಾನವಾಗಿ ಮಾತನಾಡಲು ಆರಂಭಿಸಿದ. ನಾನು ಅಪರಾಧಿಯಲ್ಲ. ಆಗ ಇಷ್ಟು ವರ್ಷಗಳ ಕಾಲ ಅಡಗಿಕೊಂಡಿದ್ದೇಕೆ ಎಂದು ವಿಜಯ್ ಕೇಳಿದರು. ಏಕೆಂದರೆ ನನ್ನನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದರು. ಯಾರು? ರಾಕೇಶ್ ಕೆಳಗೆ ನೋಡಿದ. ನಂತರ ಹೇಳಿದ, ನಿಜವಾದ ಅಪರಾಧಿ ಇನ್ನೂ ನಿಮ್ಮ ನಡುವೆ ಇದ್ದಾನೆ. ಎಲ್ಲರೂ ಒಬ್ಬರ ಮುಖವನ್ನು ಒಬ್ಬರು ನೋಡಿದರು. ಯಾರು ಎಂದು ನಾನು ಕೇಳಿದೆ. ರಾಕೇಶ್ ತನ್ನ ಬೆರಳನ್ನು ಮುಂದೆ ಚಾಚಿದ. ನನ್ನ ಉಸಿರು ನಿಂತಂತಾಯಿತು. ಅವನು ತೋರಿಸಿದ್ದು ವಿಜಯ್ ಕಡೆ. ಆಘಾತ. ಇದು ಹುಚ್ಚುತನ ಎಂದು ವಿಜಯ್ ಕೋಪದಿಂದ ಹೇಳಿದರು. ಆದರೆ ರಾಕೇಶ್ ನಗಲಿಲ್ಲ. 10 ವರ್ಷಗಳ ಹಿಂದೆ ನಡೆದ ಎಲ್ಲ ಪ್ರಕರಣಗಳನ್ನು ಯಾರು ಮುಚ್ಚಿದರು? ಯಾರು ಸಾಕ್ಷಿಗಳನ್ನು ಮಾಯ ಮಾಡಿದರು? ಯಾರು ದಾಖಲೆಗಳನ್ನು ಬದಲಿಸಿದರು? ಅವನು ಒಂದೊಂದಾಗಿ ಪ್ರಶ್ನೆ ಕೇಳತೊಡಗಿದ. ಕೊಠಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಯಿತು. ವಿಜಯ್ ಮೌನವಾಗಿದ್ದರು. ಅಷ್ಟರಲ್ಲಿ ಶೇಖರ್ ದುರ್ಬಲ ಧ್ವನಿಯಲ್ಲಿ ಹೇಳಿದರು, ಅವನು ಹೇಳುತ್ತಿರುವುದು ಸತ್ಯ. ಎಲ್ಲರೂ ಸ್ತಬ್ಧರಾದರು. ವಿಜಯ್ ಮುಖ ಬದಲಾಯಿತು. ಅವರು ನಿಧಾನವಾಗಿ ತಮ್ಮ ಪಿಸ್ತೂಲ್ ಹೊರತೆಗೆದರು. ಪೊಲೀಸರು ಬೆಚ್ಚಿಬಿದ್ದರು. ಅರವಿಂದ್ ನನ್ನ ಮುಂದೆ ನಿಂತ. ವಿಜಯ್ ತಣ್ಣನೆಯ ನಗುವಿನಿಂದ ಹೇಳಿದರು, ಹೌದು, ನಾನು ಕೆಲವು ಸತ್ಯಗಳನ್ನು ಮರೆಮಾಚಿದ್ದೆ. ಆ ಮಾತು ಕೇಳಿದ ಕ್ಷಣ ಎಲ್ಲರಿಗೂ ಆಘಾತವಾಯಿತು. ಆದರೆ ಇನ್ನೂ ದೊಡ್ಡ ಸತ್ಯ ಹೊರಬರಬೇಕಿತ್ತು. ವಿಜಯ್ ಮುಂದಿನ ಮಾತು ಹೇಳಲು ಬಾಯಿ ತೆರೆದರು. ವಿಜಯ್ ಕೈಯಲ್ಲಿ ಪಿಸ್ತೂಲ್ ಹಿಡಿದು ನಿಂತಿದ್ದರು. ಅವರ ಮುಖದಲ್ಲಿ ನಾನು ಹಿಂದೆಂದೂ ನೋಡದ ತಣ್ಣನೆಯ ಭಾವನೆ ಕಾಣುತ್ತಿತ್ತು. ಅನನ್ಯ ಭಯದಿಂದ ಹಿಂದೆ ಸರಿದಳು. ಅರವಿಂದ್ ನನ್ನ ಮುಂದೆ ನಿಂತು ನನ್ನನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದ. ರಾಕೇಶ್ ಮಾತ್ರ ಶಾಂತವಾಗಿ ವಿಜಯ್ರನ್ನ ನೋಡುತ್ತಿದ್ದ. ಹೌದು ಎಂದು ವಿಜಯ್ ನಿಧಾನವಾಗಿ ಹೇಳಿದರು. ನಾನು ಕೆಲವು ಸತ್ಯಗಳನ್ನು ಮರೆಮಾಚಿದ್ದೆ. ಕೊಠಡಿಯಲ್ಲಿ ಮೌನ ಆವರಿಸಿತು. ವಿಜಯ್ನ ಒಪ್ಪಿಗೆ. ಆದರೆ ನಾನು ಈ ಎಲ್ಲದರ ಮುಖ್ಯ ಸೂತ್ರಧಾರನಲ್ಲ ಎಂದು ವಿಜಯ್ ಮುಂದುವರಿಸಿದರು. ಹಾಗಾದರೆ ಯಾಕೆ ಸಾಕ್ಷಿಗಳನ್ನು ಮರೆಮಾಚಿದಿರಿ ಎಂದು ಅರವಿಂದ್ ಕೇಳಿದ. ವಿಜಯ್ ಆಳವಾಗಿ ಉಸಿರೆಳೆದರು. 10 ವರ್ಷಗಳ ಹಿಂದೆ ನಾನು ಹೊಸ ಅಧಿಕಾರಿಯಾಗಿದ್ದೆ. ನನ್ನ ಕುಟುಂಬಕ್ಕೆ ಬೆದರಿಕೆ ಹಾಕಲಾಗಿತ್ತು. ನಾನು ಪ್ರಕರಣವನ್ನು ಮುಚ್ಚಲು ಒತ್ತಾಯಿಸಲ್ಪಟ್ಟೆ. ಯಾರು ಒತ್ತಾಯಿಸಿದರು ಎಂದು ನಾನು ಕೇಳಿದೆ. ವಿಜಯ್ ಉತ್ತರಿಸಲು ಹೋಗುತ್ತಿದ್ದಾಗ ತಡಕ್ಕಂತ ಕಾರ್ಖಾನೆಯ ಒಂದು ಬಾಗಿಲು ಬಲವಾಗಿ ತೆರೆದಿತ್ತು. ಎಲ್ಲರೂ ಆ ಕಡೆ ತಿರುಗಿ ನೋಡಿದೆವು. ಮುಖವಾಡದ ವ್ಯಕ್ತಿ, ಕಪ್ಪು ಉಡುಪು ಧರಿಸಿದ್ದ ಕೆಲವರು ಒಳಗೆ ನುಗ್ಗಿದರು. ಅವರ ನಡುವೆ ಒಬ್ಬ ವ್ಯಕ್ತಿ ನಿಧಾನವಾಗಿ ನಡೆದು ಬಂದ. ಅವನ ಮುಖ ಮುಚ್ಚಿಕೊಂಡಿತ್ತು. ಅವನು ನಿಂತು ಎಲ್ಲರನ್ನೂ ನೋಡಿದ. ನಂತರ ನಿಧಾನವಾಗಿ ತನ್ನ ಮುಖವಾಡ ತೆಗೆದ. ಆ ವ್ಯಕ್ತಿಯನ್ನು ನೋಡಿ ಎಲ್ಲರೂ ಬೆಚ್ಚಿಬಿದ್ದರು. ಅವನು ರಮೇಶ್ ವರ್ಮಾ. ಸತ್ತವನು ಬದುಕಿದ್ದಾನೆಯೇ? ಅರವಿಂದ್ ಆಶ್ಚರ್ಯದಿಂದ ಮುಂದೆ ಬಂದ. ಇದು ಹೇಗೆ ಸಾಧ್ಯ? ಏಕೆಂದರೆ ಹಲವು ವರ್ಷಗಳ ಹಿಂದೆ ರಮೇಶ್ ವರ್ಮಾ ಸತ್ತಿದ್ದಾನೆ ಎಂದು ದಾಖಲೆಗಳಲ್ಲಿ ನಮೂದಿಸಲಾಗಿತ್ತು. ರಮೇಶ್ ಕಹಿಯಾಗಿ ನಕ್ಕ. ಸತ್ತವನು ಬದುಕಿ ಬರಬಾರದೆ? ಅವನ ಧ್ವನಿ ತಣ್ಣಗಿತ್ತು. ನನ್ನನ್ನು ಎಲ್ಲರೂ ಸತ್ತಿದ್ದಾನೆ ಎಂದು ನಂಬಿದರು. ಅದೇ ನನ್ನ ದೊಡ್ಡ ಗೆಲುವು. 10 ವರ್ಷದ ಸಂಚು. ರಮೇಶ್ ನಿಧಾನವಾಗಿ ಸತ್ಯವನ್ನು ಹೇಳಲು ಆರಂಭಿಸಿದ. ಆ ಭೂಮಿ, ಆಸ್ತಿ, ಟ್ರಸ್ಟ್ ಇವೆಲ್ಲದರ ಹಿಂದೆ ಸಾವಿರಾರು ಕೋಟಿ ರೂಪಾಯಿಗಳ ಮೌಲ್ಯ ಇತ್ತು. ಕರಣ್ ಆ ಆಸ್ತಿಯ ನಿಜವಾದ ವಾರಸುದಾರ. ಆದರೆ ಅವನು ಬದುಕಿದ್ದರೆ ನಮಗೆ ಏನೂ ಸಿಗುತ್ತಿರಲಿಲ್ಲ. ಅನನ್ಯ ಕಣ್ಣೀರು ಸುರಿಸುತ್ತಾ ಕೇಳಿದಳು. ಅದಕ್ಕಾಗಿ ಅವನನ್ನು ಕಾಣೆಯಾಗುವಂತೆ ಮಾಡಿದಿರಾ? ರಮೇಶ್ ತಲೆಯಾಡಿಸಿದ. ಹೌದು. ಪ್ರಿಯಾ ಯಾಕೆ ಮುಖ್ಯ? ನಾನು ಮುಂದೆ ಬಂದು ಕೇಳಿದೆ. ಆದರೆ ನನ್ನನ್ನು ಯಾಕೆ ಗುರಿಯಾಗಿಸಿಕೊಂಡಿರಿ? ರಮೇಶ್ ನನ್ನ ಕಡೆ ನೋಡಿದ. ನಂತರ ಹೇಳಿದ, ಯಾಕಂದರೆ ನೀನೇ ಆ ದಿನ ಎಲ್ಲವನ್ನ ನೋಡಿದ್ದೆ. ನಾನು ಬೆಚ್ಚಿಬಿದ್ದೆ. ನನಗೆ ಏನೂ ನೆನಪಿಲ್ಲ. ಅದೇ ನಮ್ಮ ಅದೃಷ್ಟ. ರಮೇಶ್ ಹೇಳಿದ ಮಾತು ಕೇಳಿ ನನ್ನ ಹೃದಯ ಬಡಿತ ಹೆಚ್ಚಾಯಿತು. ಆ ದಿನ ನೀನು ಮತ್ತು ಅನನ್ಯ ಫಾರ್ಮ್ ಹೌಸ್ ಹತ್ತಿರ ಬಂದಿದ್ರಿ. ನೀನು ಕೆಲವು ದಾಖಲೆಗಳನ್ನು ಕಂಡಿದ್ದೆ. ನಂತರ ನಡೆದ ಅಪಘಾತದಲ್ಲಿ ನಿನ್ನ ನೆನಪಿನ ಒಂದು ಭಾಗ ಮುಸುಕಾಯಿತು. ಕರಣ್ನ ರಕ್ಷಣೆ. ಅಷ್ಟರಲ್ಲಿ ಕಾರ್ಖಾನೆಯ ಹಿಂಭಾಗದಿಂದ ಒಂದು ಧ್ವನಿ ಕೇಳಿಸಿತು. ಹಾಗಾದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಎಲ್ಲರೂ ತಿರುಗಿ ನೋಡಿದೆವು. ಅಲ್ಲಿ ಕರಣ್ ನಿಂತಿದ್ದ. ಅವನು ಬದುಕಿದ್ದ. ಅವನ ಜೊತೆ ಕೆಲ ವಿಶೇಷ ಪೊಲೀಸ್ ಅಧಿಕಾರಿಗಳು ಇದ್ದರು. ರಮೇಶ್ ಮುಖದ ನಗು ಮಾಯವಾಯಿತು. ಕೊನೆಯ ಸತ್ಯ. ಕರಣ್ ಮುಂದೆ ಬಂದು ಒಂದು ಪೆನ್ಡ್ರೈವ್ ವಿಜಯ್ಗೆ ಕೊಟ್ಟ. ಇದರೊಳಗೆ ಎಲ್ಲ ಸಾಕ್ಷಿಗಳಿವೆ. ವಿಡಿಯೋಗಳು, ಬ್ಯಾಂಕ್ ವ್ಯವಹಾರಗಳು, ನಕಲಿ ದಾಖಲೆಗಳು, ಆಸ್ತಿ ವಂಚನೆ ಎಲ್ಲವೂ. ಈಗ ರಮೇಶ್ ತಪ್ಪಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಕೊನೆಯ ಪ್ರಯತ್ನ. ರಮೇಶ್ ಹಠಾತ್ತನೆ ಪಿಸ್ತೂಲ್ ಹೊರತೆಗೆದ. ಎಲ್ಲರೂ ಬೆಚ್ಚಿಬಿದ್ದರು. ಅವನು ನನ್ನ ಕಡೆ ಗುರಿ ಹಿಡಿದ. ಈ ಎಲ್ಲಕ್ಕೆ ಕಾರಣ ನೀನೇ ಎಂದು ಕೂಗಿದ. ಆ ಕ್ಷಣದಲ್ಲಿ ಅರವಿಂದ್ ನನ್ನ ಮುಂದೆ ನಿಂತ. ಗುಂಡಿನ ಸದ್ದು ಕೇಳಿಸಿತು. ಎಲ್ಲರೂ ಕಿರುಚಿದರು. ಅರವಿಂದ್ ನೆಲಕ್ಕೆ ಬಿದ್ದ. ಅರವಿಂದ್ ಎಂದು ನಾನು ಅಳುತ್ತಾ ಅವನ ಕಡೆ ಓಡಿದೆ. ಅವನ ಭುಜಕ್ಕೆ ಗುಂಡು ತಗುಲಿತ್ತು. ಅದೃಷ್ಟವಶಾತ್
ಪ್ರಾಣಾಪಾಯ ಇರಲಿಲ್ಲ. ಅಷ್ಟರಲ್ಲಿ ಪೊಲೀಸರು ರಮೇಶ್ನನ್ನು ಬಂಧಿಸಿದರು. ಹೊಸ ಆರಂಭ. ಕೆಲವು ವಾರಗಳ ನಂತರ ಎಲ್ಲ ಸತ್ಯಗಳು ಹೊರಬಂದವು. ಕರಣ್ ತನ್ನ ಹಕ್ಕಿನ ಆಸ್ತಿಯನ್ನು ಮರಳಿ ಪಡೆದ. ಶೇಖರ್ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡ. ವಿಜಯ್ ವಿರುದ್ಧದ ಪ್ರಕರಣಗಳು ತನಿಖೆಗೆ ಒಳಪಟ್ಟವು. ಅನನ್ಯ ತನ್ನ ಕುಟುಂಬದ ಬಗ್ಗೆ ಸತ್ಯ ತಿಳಿದುಕೊಂಡರೂ ಧೈರ್ಯವಾಗಿ ಬದುಕಲು ನಿರ್ಧರಿಸಿದಳು. ನಾನು ಆಸ್ಪತ್ರೆಯಲ್ಲಿ ಅರವಿಂದ್ ಪಕ್ಕದಲ್ಲಿ ಕುಳಿತಿದ್ದೆ. ಅವನು ನಗುತ್ತಾ ನನ್ನ ಕೈ ಹಿಡಿದ. ಈಗಾದರೂ ನಂಬುತ್ತೀಯಾ, ನಾನು ನಿನ್ನನ್ನು ಹುಡುಕಿಕೊಂಡೇ ಬಂದೆ ಎಂದು. ನನ್ನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಹೌದು, ಅನೇಕ ನೋವು, ಭಯ, ರಹಸ್ಯ ಮತ್ತು ಕಣ್ಣೀರಿನ ನಂತರ ನಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಶಾಂತಿ ಮೂಡಿತ್ತು. ಆದರೆ ನನ್ನ ಜೀವದ ಗೆಳತಿ ಅಂದು ಮದುವೆ ಮಂಟಪದಲ್ಲಿ ನನ್ನ ಕೈ ಹಿಡಿದು ಅತ್ತ ಆ ದಿನ ನನ್ನ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಿತು. ಸ್ನೇಹಿತರೆ, ಸತ್ಯವನ್ನು ಎಷ್ಟು ದಿನ ಮುಚ್ಚಿಟ್ಟರೂ ಒಂದು ದಿನ ಹೊರಬರುತ್ತದೆ. ಕಥೆಯಲ್ಲಿ ಹಲವು ವರ್ಷಗಳ ಕಾಲ ರಹಸ್ಯಗಳು, ಅಪರಾಧಗಳು ಮತ್ತು ಸುಳ್ಳುಗಳು ಮರೆಮಾಚಲ್ಪಟ್ಟಿದ್ದರೂ ಕೊನೆಗೆ ಸತ್ಯ ಬೆಳಕಿಗೆ ಬರುತ್ತದೆ. ಸ್ವಾರ್ಥ ಮತ್ತು ದುರಾಸೆ ನಾಶಕ್ಕೆ ಕಾರಣವಾಗುತ್ತದೆ. ಆಸ್ತಿ ಮತ್ತು ಅಧಿಕಾರದ ಆಸೆಯಿಂದ ಅನೇಕರು ತಪ್ಪು ದಾರಿಯನ್ನು ಹಿಡಿದ ಕಾರಣ ಅವರ ಜೀವನವೇ ಹಾಳಾಯಿತು. ನಿಜವಾದ ಸ್ನೇಹ ತ್ಯಾಗವನ್ನು ಕಲಿಸುತ್ತದೆ. ಪ್ರಿಯಾ ತನ್ನ ಗೆಳತಿ ಅನನ್ಯಾಳಿಗೆ ತನ್ನ ಜೀವನವನ್ನೇ ಪಣಕ್ಕಿಟ್ಟು ದೊಡ್ಡ ತ್ಯಾಗ ಮಾಡುತ್ತಾಳೆ. ಒಳ್ಳೆಯ ಕೆಲಸ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಪ್ರಿಯಾ ಅಪಘಾತಕ್ಕೊಳಗಾದಾಗ ಅರವಿಂದ್ಗೆ ಸಹಾಯ ಮಾಡಿದ ಒಂದು ಸಣ್ಣ ಒಳ್ಳೆಯ ಕೆಲಸವೇ ನಂತರ ಅವಳ ಜೀವನದಲ್ಲಿ ಮಹತ್ವದ ತಿರುವಾಗಿ ಪರಿಣಮಿಸುತ್ತದೆ. ಕುಟುಂಬ ಮತ್ತು ಸಂಬಂಧಗಳ ಮೌಲ್ಯ ಹಣಕ್ಕಿಂತ ದೊಡ್ಡದು. ಹಣ ಮತ್ತು ಆಸ್ತಿಗಾಗಿ ನಡೆದ ಸಂಚುಗಳು ಎಲ್ಲರಿಗೂ ನೋವು ತಂದರೆ ಪ್ರೀತಿ ಮತ್ತು ನಂಬಿಕೆ ಮಾತ್ರ ಕೊನೆಯಲ್ಲಿ ಉಳಿಯುತ್ತವೆ. ಧೈರ್ಯದಿಂದ ಸತ್ಯದ ಪರ ನಿಂತವರು ಕೊನೆಗೆ ಗೆಲ್ಲುತ್ತಾರೆ. ಎಷ್ಟೇ ಕಷ್ಟಗಳು ಬಂದರೂ ಪ್ರಿಯಾ, ಅರವಿಂದ್ ಮತ್ತು ಕರಣ್ ಸತ್ಯಕ್ಕಾಗಿ ಹೋರಾಡಿ ನ್ಯಾಯವನ್ನು ಸಾಧಿಸುತ್ತಾರೆ. ದುರಾಸೆ ಮತ್ತು ಸುಳ್ಳು ತಾತ್ಕಾಲಿಕವಾಗಿ ಗೆದ್ದರೂ ಸತ್ಯ ಮತ್ತು ನ್ಯಾಯ ಕೊನೆಯಲ್ಲಿ ಜಯ ಸಾಧಿಸುತ್ತದೆ. ಈ ಕಥೆಯನ್ನು ಕೇಳಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.